ಸ್ತೋತ್ರಂ 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 ಸ್ತೋತ್ರ. ಪರಿಶುದ್ಧಾತ್ಮನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ, ನೀನು ನಂಬಿಗಸ್ತನಾಗಿರುವ ದೇವರು, ಇಲ್ಲದನಿಗಿರುವುದಾಗಿ ಕರೆಯುವ ಸರ್ವಾಧಿಕಾರಿಯಾಗಿರುವ ದೇವರೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಎಲ್ಲ ವೇಳೆಯಲ್ಲಿ ಬಲವನ್ನು ಕೊಡಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಏಸಯ್ಯ ನಿನಗೆ ಸ್ತೋತ್ರ. ರಿಖಲಮ ಶಮುಖರದ ರಿಖಲಮ ಮಮ ಮಮ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಕೇಳುವ ದೇವರಿಗೆ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಯೇಸುವೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಉನ್ನತನಾಗಿರುವ ದೇವರಿಗೆ ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ, ನಿನ್ನ ಬಲವುಳ್ಳ ಪವಿತ್ರಾತ್ಮನಾಗಿರುವ ದೇವರು ನಿನಗೆ ಸ್ತೋತ್ರ. ಹಲ್ಲೆಲೂಯಾ. ನಿನ್ಮುಖ ಕಾಂತಿಯೇ ನನಗೆ ಧೈರ್ಯವು, ನಿನ್ಮುಖ ಕಾಂತಿಯೇ ನನ್ ಬಲವು. ಸ್ತೋತ್ರ. ಎಲ್ರೋಹಿವೈ ನನ್ನ ನೋಡಿದೆ, ನಿನ್ ದರ್ಶನವೇ ನನಗೆ ಬಲವಾಯಿತು. ಎಲ್ರೋಹಿಯಾಗಿ ನನ್ನ ನೋಡಿದೆ, ನಿನ್ ದರ್ಶನವೇ ನನಗೆ ಬಲವಾಯಿತು. ನಿನ್ಮುಖ ದರ್ಶನ ಬಲವಾಯಿತು. ನಿನ್ಮುಖ ಕಾಂತಿಯೇ ನನಗೆ ಧೈರ್ಯವು. ನಿನ್ಮುಖ ಕಾಂತಿಯೇ ನನಗೆ ಧೈರ್ಯವು. ನಿನ್ಮುಖ ಕಾಂತಿಯೇ ನನ್ ಬಲವು. ಎಲ್ರೋಹಿಯಾಗಿ ನನ್ನ ನೋಡಿದೆ, ದರ್ಶನವೇ ನನಗೆ ಬಲವಾಯಿತು. ಎಲ್ರೋಹಿಯಾಗಿ ನನ್ನ ನೋಡಿದೆ, ನಿನ್ ಸ್ವರವೇ ನನಗೆ ಧೈರ್ಯ ನೀಡಿತು. ಒಂಟಿಯಾಗಿ ನಾನು ನಿನ್ ಬಳಿ ಬರುವಾಗ, ನನ್ನ ಪಕ್ಷವಾಗಿ ನೀ ನಿಂತಿರುವೆ. ಒಂಟಿಯಾಗಿ ನಾನು ನಿನ್ ಬಳಿ ಸೇರಲು, ನನ್ನ ಪಕ್ಷವಾಗಿ ನೀನು ಜೊತೆ ಇರುವವನೇ. ಮುಖ ಕಾಂತಿಯೇ ನನಗೆ ಧೈರ್ಯವು. ನಿನ್ ಮುಖ ಕಾಂತಿಯೇ ನನ್ ಬಲವು. ನಿನ್ ಮುಖ ಕಾಂತಿಯೇ ನನಗೆ ಧೈರ್ಯವು. ನಿನ್ ಮುಖ ಕಾಂತಿಯೇ ನನ್ ಬಲವು. ನಿನ್ ಮುಖ ಕಾಂತಿಯೇ ನನಗೆ ಧೈರ್ಯವು. ನಿನ್ ಮುಖ ಕಾಂತಿಯೇ ನನ್ ಬಲವು. ಎಲ್ರೋಹಿಯಾಗಿ ನನ್ನ ನೋಡಿದೆ, ನಿನ್ ದರ್ಶನವೇ ನನಗೆ ಬಲವಾಯಿತು. ಬಲವನ್ನು ಕೊಡುವ ಆತನೇ ನಿನಗೆ ಸ್ತೋತ್ರ ದೇವರೇ. ಬಲಹೀನ ವೇಳೆಯಲ್ಲಿ ದೇವರೇ ಸ್ವಲ್ಪ ಬಲವನ್ನು ಕೊಡಲು ಶಕ್ತನಾಗಿರುವ ದೇವರು. ದೇವರೇ, ನೀನು ಇಲ್ಲದನಿಗಿರುವುದಾಗಿ ಕರೆಯುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಈ ದೇವರೇ, ಪುನರ್ತನ ಆರಾಧನೆಯಲ್ಲಿ ಎಲ್ಲ ವಿಷಯದಲ್ಲಿ ಕರ್ತನೆ ನೀನಿದ್ದು ನಮ್ಮ ನಡೆಸಿ, ಮುಂದಿನ ಹಾಡುಗಳಲ್ಲಿಯೂ ಆರಾಧನೆಯಲ್ಲಿಯೂ ವಾಕ್ಯದಲ್ಲಿ ಪ್ರತಿ ವಿಷಯದಲ್ಲಿ ಕೂಡ ನೀನಿದ್ದು ನೀನೊಬ್ಬ ಆತನ ನಡೆಸಿ ಎಲ್ಲ ವಿಷಯದಲ್ಲಿ ಕರ್ತನೆ ಆ ನಿನ್ನ ಮಹಿಮೆಯ ಮೇಘವಿ ಸ್ಥಳವನ್ನು ಆವರಿಸಿಕೊಂಡು ನೀನೇ ನಡೆಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಗೆ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ,
ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಸರಿ, ನಾವು ಕೆಲವೊಂದು ಹಾಡಾಡುತ್ತಾ ದೇವಾದ ದೇವರ ನಮ್ಮನ್ನು ಘನಪಡಿಸೋಣ. ಸ್ತೋತ್ರ. ಕಾಯುವ ನಿನ್ನ ಎಂದೆಂದೂ ಕೈ ಬಿಡದೆ ಎಂಬ ಹಾಡಾಡುತ್ತಾ ದೈವಾದ ದೇವರ ನಾಮವನ್ನು ಘನಪಡಿಸೋಣ. ಓ ಯೇಸು ನಿನ್ ಪ್ರೀತಿಗೆ ಬದಲೇನು ನಾ ಕೊಡಲಿ. ಓ ಯೇಸು ನಿನ್ ಪ್ರೀತಿಗೆ ಬದಲೇನು ನಾ ಕೊಡಲಿ.
ಕೈ ಬಿಡದೆ. ಎಲ್ಲರೂ ಸೇರೋಣ. ಎಂದೆಂದು ಕೈ ಬಿಡದೆ. ಹಲ್ಲೆಲೂಯಾ. ಸ್ತೋತ್ರ. ಹಲ್ಲೆಲೂಯಾ.
ಹಾಲೆಲೂಯ. ಸರಿಯಲ್ಲ, ಕಣ್ಣುಗಳು ಮುಚ್ಚಿದವರಾಗಿ ನಮ್ಮ ನಿರ್ಮಾಣಕನಾದ ದೇವರನ್ನ ನಾವೆಲ್ಲರೂ ಕೂಡ ಆರಾಧನೆ ಮಾಡಿಕೊಳ್ಳೋಣ. ಪ್ರತಿಯೊಬ್ಬರು ಕೂಡ ನಮ್ಮನ್ನು ನಿರ್ಮಿಸಿದ ದೇವರಿಗೆ ಸ್ತೋತ್ರ. ಆರಾಧನೆ యేసయ్యా, ఆరాధనే ఆరాధనే. రికలమషతు స్తోత్ర. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಕೇಳುವ ದೇವರಿಗೆ ನಾವೆಲ್ಲರೂ ಸೇರಿ ಸ್ವರವೆತ್ತಿ ಪ್ರಾರ್ಥನೆ ಮಾಡೋಣ. ಹಾಲೆಲೂಯಾ. ಯೇಸುವೇ, ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಆಕಾಶವನ್ನು ಭೂಮಿಯನ್ನು ಸಮಸ್ತವನ್ನು ನಿರ್ಮಿಸಿದ ನಮ್ಮ ನಿರ್ಮಾಣಿಕನಾದ ದೇವರಿಗೆ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡಿ. ಆರಾಧನೆ ಆರಾಧನೆ ರಿಕಲಮ ಶತುರಮ ಕನದ ರಿಕಲಮ ಮಮ యేసయ్యా. హల్లెలూయా. స్తోత్ర. హల్లెలూయా. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಸ್ತೋತ್ರ.
ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ಜೀವಿಸುವೆ ದೇವಾ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ನಿನ್ನಂತ ದೇವರು ಯಾರೂ ಇಲ್ಲ. ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಅಯ್ಯ ನಿನ್ನಂತ ದೇವರು ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಅಯ್ಯ ಏಸಯ್ಯ 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 ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಸ್ತೋತ್ರ. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು. ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ಅಯ್ಯ ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು. ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ. ಇದುವರೆಗೂ ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ. ನನ್ನ ಸಹಾಯ ನನ್ನ ಬಂದೆ ನೀನೇ ಏಸಯ್ಯ. ನನ್ನ ಸಹಾಯ ನನ್ನ ಬಂದೆ ನೀನೇ ಏಸಯ್ಯ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಗೋರಿ ಇಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು
ಇರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು, ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು, ಕೊರತೆಗಳನ್ನು ನೀಗಿಸುವವನು ನೀನೇ యేసయ్య, ಕೊರತೆಗಳನ್ನು ನೀಗಿಸುವವನು ನೀನೇ యేసయ్ಯ, ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ, ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ, యేసయ్య యేసయ్య యేసయ్ಯ, ನೀನಿಲ್ಲದೆ ನಾನಿಲ್ಲಯ್ಯ, యేసయ్య ನೀನಿಲ್ಲದೆ ನಾನಿಲ್ಲಯ್ಯ, ನಿನ್ನಂತ ದೇವರು ನಿನ್ನಂತ ದೇವರು యేసయ్య యేసయ్య అయ్యా, నీనిల్లదే నానిల్లయ్య, యేసయ్య గ్లోరీ రదశకుల మరదకరనా రనననా, యేసయ్య యేసయ్య నీనిల్లదే నానిల్లయ్య, యేసయ్య గ్లోరీ యేసయ్య, యేసయ్య ಗ್ಲೋರಿ ನಿನಗೆ ಮಹಿಮೆ, యేసయ్య 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 అయ్యా, నీనిಲ್ಲದೆ ನಾನಿಲ್ಲಯ್ಯ, ನಿನ್ನಂತ ದೇವರು ನಿಲ್ಸೇನಾ, ನಿನ್ನಂತ ದೇವರು ಯಾರು ಇಲ್ಲಯ್ಯ, ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲಯ್ಯ, ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲಯ್ಯ, ಹಾಗೆ ಪುತ್ರ ಅಯ್ಯ
ಆರಾಧನೆ 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 ಅಯ್ಯ ಆರಾಧನೆ 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 ಪರಿಶುದ್ಧನಾಗಿರುವ ದೇವರು ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ, ನೀ ನಂಬಿಗಸ್ತನಾಗಿರುವ ದೇವರು, ಎಲ್ಲ ವಿಷಯದಲ್ಲಿ ಬಲಪಡಿಸುವ ದೇವ ನಿನಗೆ ಸ್ತೋತ್ರ ಕರ್ತನೆ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ. ಏಸಯ್ಯ ನಿನಗೆ ಸ್ತೋತ್ರ ಕರ್ತನೆ. ಉನ್ನತವಾದ ದೇವರೇ ನಿನಗೆ ಸ್ತೋತ್ರ. ಮಹತ್ತಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರ. ಎಲ್ಲಿ ಇಬ್ಬರು ಮೂವರು ನಿನ್ನ ಹೆಸರಿನಲ್ಲಿ ಸೇರಿರೋ ತರಲು ಇರುವ ಚೆನ್ನಾಗಿದೆಯಾ? ನಾವು ಸಭೆಯಾಗಿ ಇಲ್ಲಿ ಸೇರಿರುವಾಗ ಕರ್ತಾದಿ ಕರ್ತನೆ ಯೇಸುವೇ, ನೀನೇ ನಮ್ಮ ಜೊತೆ ಇದ್ದುಕೊಂಡು ನಮ್ಮ ನಡೆಸಲು ಶಕ್ತನಾಗಿ, ನೀನೇ ನಮ್ಮ ನಡೆಸಲು ಶಕ್ತನಾಗಿದ್ದೇವೆ. ಇದುವರೆಗೂ ಕರ್ತಾದಿ ಕರ್ತನೆ ಸ್ತೋತ್ರಂ 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 ಕಲಾಮ ಶತೋ ಕಲಾಮ ಶತೋ ರಿ ಕಲಾಮ ಕನ್ನದ ರಿ ಕಮತ ರಾಮ ಕಲಾಮ. ಸ್ತೋತ್ರಂ 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 ಸ್ತೋತ್ರಂ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ. ಪ್ರಾರಂಭದಿಂದಲೂ ಅಂತ್ಯದವರೆಗೂ ಪ್ರತಿನಿತ್ಯವೂ ಅಯ್ಯ ನೀ ನಮ್ಮ ನಡೆಸಲು ಶಕ್ತನಾಗಿರುವ ದೇವರು, ಮಹತ್ತಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ ಏಸಯ್ಯ ನಿನಗೆ ಸ್ತೋತ್ರ ಕರ್ತನೆ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ ದೇವರೇ. ಸರ್ವಾಧಿಕಾರಿ ಆಗಿರುವ ದೇವ ನಿನಗೆ ಸ್ತೋತ್ರ ಕರ್ತನೆ. ಮಹೋನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ. ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರ ದೇವರೇ. ಪರಿಶುದ್ಧಾತ್ಮನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಬನ್ನಿರಿ ಮಹೋನ್ನತನಾಗಿರುವ ದೇವರೇ. ಅಯ್ಯ, ಎಲ್ಲ ವಿಷಯದಲ್ಲಿ ಕರ್ತಾದ ಕರ್ತನೆ ಬಲಪಡಿಸುವ ನೀ ನಂಬಿಗಸ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ರಾಜಾದಿರಾಜನೇ ಅಯ್ಯ, ಪ್ರಾರ್ಥಿಸುತ್ತಾ ಇದ್ದೇವೆ. ನಿನ್ನ ಪ್ರಾರ್ಥನೆ ಕೇಳುವ ದೇವರು ಅಯ್ಯ, ನಿನ್ನ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವ ದೇವರು. ಪ್ರಾರ್ಥನೆಗೆ ದೇವರೇ ಸಭಾ ಅದ್ಭುತ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಎಲ್ಲ ವಿಷಯದಲ್ಲಿ ಕರ್ತಾದೆ ಕರ್ತನೆ ನಮ್ಮೊಟ್ಟಿಗಿದ್ದುಕೊಂಡು, ಎಲ್ಲ ವಿಷಯದಲ್ಲಿ ದೇವರೇ ಸಭಾ ಕರ್ತಾದೆ ಕರ್ತನೆ ನೀನು ನಮ್ಮೊಟ್ಟಿಗಿದ್ದುಕೊಂಡು ದೇವರೇ ಸಭಾ ಬಲವಾಗಿ ನಡೆಸಲು ಬನ್ನಿರಿ. ಬಲವಾಗಿ ನೀನು ನಮ್ಮ ನಡೆಸಲು ಬನ್ನಿರಿ. ಬಲವಾಗಿ ನೀನು ನಮ್ಮ ನಡೆಸಲು ಬನ್ನಿರಿ. ಪವಿತ್ರಾತ್ಮನೇ ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮನಾಗಿರುವ ದೇವರೇ, ಆ ನಿನ್ನ ಮಹಿಮೆಯ ಮೇಘವು ನಮ್ಮೆಲ್ಲರನ್ನಾವರಿಸಿಕೊಂಡಿದ್ದಕ್ಕಾಗಿ, ನಮ್ಮೆಲ್ಲರನ್ನಾವರಿಸಿಕೊಂಡು ನಡೆಸಿದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಮ್ಮೆಲ್ಲರನ್ನಾವರಿಸಿಕೊಂಡು ನಡೆಸಿದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಪವಿತ್ರಾತ್ಮನೇ ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಇಲ್ಲದನ್ನು ಇರುವುದಾಗಿ ಕರೆಯುವ ದೇವರೇ ನಿನಗೆ ಸ್ತೋತ್ರ. ದೇವರೇ ಸಭಾ ನೀನು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಕರ್ತಾದಿ ಕರ್ತನೆ ನಮ್ಮನ್ನು ಪ್ರೀತಿಸಿದಾತನೇ ನಿನಗೆ ಸ್ತೋತ್ರ. ಉನ್ನತನಾಗಿರುವ ದೇವರೇ, ಬನ್ನಿರಿ ಪವಿತ್ರಾತ್ಮನೇ, ಬನ್ನಿರಿ ಪವಿತ್ರಾತ್ಮನೇ, ಬನ್ನಿರಿ ಪವಿತ್ರಾತ್ಮನೇ, ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರ ದೇವರೇ. ಎಲ್ಲ ವಿಷಯದಲ್ಲಿ ಕರ್ತಾದ ಕರ್ತನ ಜೊತೆಯಾಗಿದ್ದು ನಡೆಸಲು ಬನ್ನಿರಿ. ಎಲ್ಲ ವಿಷಯದಲ್ಲಿ ಜೊತೆಯಾಗಿದ್ದು ನಡೆಸಲು ಬನ್ನಿರಿ. ಎಲ್ಲ ವಿಷಯದಲ್ಲಿ ಜೊತೆಯಾಗಿದ್ದು ನಡೆಸಲು ಬನ್ನಿರಿ. ಎಲ್ಲ ವಿಷಯದಲ್ಲಿ ಜೊತೆಯಾಗಿದ್ದು ನಡೆಸಲು ಬನ್ನಿರಿ. ಕರ್ತಾದ ಕರ್ತನೆ ನೀನು ಜೊತೆಯಾಗಿದ್ದು ನಡೆಸು. ನೀನೇ ಪ್ರತಿ ವಿಷಯದಲ್ಲಿ ಕೂಡ ನೀನು ಮಾತ್ರ ಇದು ಮಾಡಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ, ನೀನು ಮಾತ್ರ ಇದು ನಮ್ಮ ನಡೆಸಬೇಕೆಂದು ಕೇಳುತ್ತಾ, ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥಿಸಿ ಈ ಆರಾಧನೆ ನಿನಗೆ ಸಮರ್ಪಿಸಿ ಬಿಡುತ್ತೇನೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ತೆಗಿರಿ ವಾಕ್ಯ ಓದೋಣ. 1ನೇ ಸಮುವೇಲ 7ನೇ ಅಧ್ಯಾಯ 12ನೇ ವಚನ. ವಾಕ್ಯ ಓದೋಣ. 1ನೇ ಸಮುವೇಲ
7ನೇ ಅಧ್ಯಾಯ 12ನೇ ವಚನ, ವಾಕ್ಯ ಹೋದ್ರಿ. ಅನಂತರ ಸಮುವೇಲನು ಮೀಚ್ಬೆಗೂ ಶೇನಿಗೂ ಮಧ್ಯದಲ್ಲಿ ಒಂದು ಕಲ್ಲನ್ನು ನಿಲ್ಲಿಸಿ, ಯೆಹೋವನು ಇಲ್ಲಿಯವರೆಗೆ ನಮಗೆ ಸಹಾಯ ಮಾಡಿದನೆಂದು ಹೇಳಿ ಅದಕ್ಕೆ ಎಬಿನೇಜರ್ ಎಂದು ಹೆಸರಿಟ್ಟನು. ಕಣ್ಗಳು ಮುಚ್ಚಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ, ನೀನು ನಂಬಿಗಸ್ತನಾಗಿರುವ ದೇವರು, ವಾಕ್ಯಗಳ ಮೂಲಕ ಮಾತನಾಡಲು ಬನ್ನಿರಿ. ವಾಕ್ಯ ಕೇಳುವಂಥ ಪ್ರತಿ ಕುಟುಂಬದಲ್ಲಿರುವಂಥ ಪ್ರತಿ ಸದಸ್ಯರೊಟ್ಟಿಗೆ ನೀನು ಮಾತನಾಡಿ ಎಲ್ಲರನ್ನ ಸ್ಥಿರಪಡಿಸು, ಎಲ್ಲರನ್ನ ಬಲಪಡಿಸು, ಎಲ್ಲರ ಜೀವಿತದಲ್ಲಿ ಕರ್ತನೆ ಉತ್ತಮವಾದ ಕಾರ್ಯಗಳನ್ನು ಮಾಡಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಗೆ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ, ಆಮೇನ್. ಪ್ರೀತಿಯುಳ್ಳ ದೇವ ಜನರೇ, ಇಲ್ಲಿ 1ನೇ ಸಮುವೇಲ 7ನೇ ಅಧ್ಯಾಯದಲ್ಲಿ ಇಸ್ರಾಯೇಲರಿಗೆ ಒಬ್ಬ ಅರಸನೂ ಇದ್ದಿಲ್ಲ. ಇಸ್ರಾಯೇಲರಿಗೆ ಯಾರಿದ್ದಿಲ್ಲ ಹೇಳ್ರಿ? ಒಬ್ಬ ರಾಜ ಕೂಡ ಇದ್ದಿಲ್ಲ. ಇಸ್ರಾಯೇಲರಿಗೆ ಮೊದಲನೇ ಅರಸನ ಯಾರು ಹೇಳ್ರಿ? ಸೌಲ. ಆದರೆ ಸೌಲನು ಕೂಡ ಇನ್ನೂ ರಾಜನ ಆಗಿಲ್ಲ. ರಾಜನ ಇಲ್ಲದ ಆಳ್ವಿಕೆ ಇಸ್ರಾಯೇಲರಿಗಿತ್ತು. ಹಲ್ಲೆಲೂಯಾ. ಇಸ್ರಾಯೇಲಿಗೆ ಒಬ್ಬ ರಾಜ ಇದ್ದಿಲ್ಲ. ಆದರೆ ರಾಜನಿಗಿಂತ ಪರಾಕ್ರಮಿಯಾದ ದೇವರು, ಸರ್ವಶಕ್ತನಾದ ದೇವರು ಇಸ್ರಾಯೇಲರನ್ನು ನಡೆಸ್ತಾ ಇದ್ದನು. ಆಮೆನ್. ಹಲ್ಲೆಲೂಯಾ. ಯಾರು ನಡೆಸ್ತಾ ಇದ್ದೇಳ್ರಿ? ಯಾರು ನಡೆಸ್ತಾ ಇದ್ದೇಳ್ರಿ? ಇಸ್ರಾಯೇಲರನ್ನ ನಡೆಸ್ತಾ ಇದ್ದೇವೆ. ಒಂದು ಮಾತು ಹೇಳ್ತೀನಿ, ನನಗೆ ತಂದೆ ಇದ್ದಾನೆ. ಆ ತಂದೆ ಇರೋವರೆಗೂ ನಾನು ನಡಿಬೋದು. ತಂದೆ ಇಲ್ಲ ಅಂದಮೇಲೆ ನಾನು ಕುಗ್ಗೋಕ್ಕಾಗುತ್ತಾ? ಇಲ್ಲ. ನಮ್ಮನ್ನು ನಡೆಸುವ ದೇವರಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಕೂಡ ಗಮನಿಸೋದಾದ್ರೆ ಈ ಇಸ್ರಾಯೇಲರಿಗೆ ಒಬ್ಬ ಅರಸನು ಇಲ್ಲ. ಇವರಿಗೆ ಯುದ್ಧಗಳು ಬರ್ತಾ ಇದೆ. ಇವ್ರಿಗೆ ಏನು ಬರ್ತಿದ್ದೀವಿ ಹೇಳ್ರಿ? ಯುದ್ಧಗಳು ಬರ್ತಾ ಇದ್ದವು, ಸಂಕಷ್ಟಗಳು ಎದುರಾಗ್ತಿದ್ವು, ಕಷ್ಟಗಳು ಎದುರಾಗ್ತಿದ್ವು, ಶ್ರಮೆಗಳು ಎದುರಾಗ್ತಿದ್ವು, ಹೋರಾಟಗಳು ಎದುರಾಗ್ತಿದ್ವು, ಅನೇಕ ಅಡೆತಡೆಗಳು ಎದುರಾಗ್ತಿರುವಾಗ ಗಮನಿಸರೆ ದೇವರು ಅವ್ರ ಜೊತೆ ಇದ್ದ ಅಂತೆ. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ದೇವರು ಇದ್ದಾನ ಇಲ್ಲ? ಇಲ್ಲಿ ನೋಡ್ರಿ, ಈ ಹೆಸರು ಹೇಳಿಕೊಂಡು ಜನರು ನೆನೆಸ್ಕೊಳ್ಬೇಕು ದೇವ್ರು ಅಂತೇಳಿ ಸಮುವೇಲ ಒಂದು ಐಡಿಯಾ ಮಾಡ್ದ. ಏನು ಮಾಡ್ದ ಗೊತ್ತಾ? ಕಲ್ಲು ತೆಗೆದುಕೊಂಡು ಮೀಚ್ವೆ ಅನ್ನುವಂಥ ಒಂದು ಸ್ಥಳದಲ್ಲಿ ಆ ಕಲ್ಲನ್ನಿಟ್ಟು, ಆ ಕಲ್ಲಿಗೆ ಏನಂತ ಇಟ್ಟೇಳ್ರಿ ಹೆಸರು? ಆ ಕಲ್ಲಿಗೆ ಏನಂತ ಇಟ್ಟೇಳ್ರಿ ಹೆಸರು? ಪೂರ್ವ ಕಾಲದಲ್ಲಿ ಆ ಥರ ಮಾಡ್ತಾಯಿದ್ರು, ಎಬಿನೇಜರ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಂದ್ರೆ ಅರ್ಥ ಏನು? ಎಬಿನೇಜರ್ ಎಂದು ಹೆಸರಿಟ್ಟನು. ಅದಕ್ಕಿಂತ ಆ ಎಬಿನೇಜರ್ ಎಂದು ಹೆಸರಿಡಕ್ಕಿಂತ ಮುಂಚೆ ಅದಕ್ಕೆ ಟೈಟಲ್ ಆಲ್ರೆಡಿ ಕೊಡ್ತಾ ನೋಡ್ರಿ, ನಮಗೆ ಯೆಹೋವನು ಇಲ್ಲಿಯವರೆಗೆ ನಮಗೆ ಸಹಾಯ ಮಾಡಿದನೆಂದು ಹೇಳಿ ಅದಕ್ಕೆ ಎಬಿನೇಜರ್ ಎಂದು ಹೆಸರಿಟ್ಟನು. ಹಲ್ಲೆಲೂಯಾ. ಅಂದರೆ ಸಮುವೇಲನ ಆ ಮನಸ್ಸಲ್ಲಿರುವಂಥ ಮಾತೇನೆಂದರೆ, ಯಾವ ವ್ಯಕ್ತಿ ನಮಗೆ ಅರಸನಾಗಿ ಇಲ್ಲದಿದ್ರು, ಯಾರು ಕೂಡ ನಮ್ಮನ್ನು ನಡೆಸಿಕೊಂಡು ಹೋಗುವುದಕ್ಕೆ ಯಾವ ನಾಯಕನ ಇಲ್ಲದಿದ್ರು, ದೇವರು ಎಬಿನೇಜರ್ ಆಗಿ ಸಹಾಯಕನಾಗಿ ಪ್ರತಿಯೊಂದು ಸ್ಥಳದಲ್ಲಿ ನಮ್ಮನ್ನು ನಡೆಸಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಆಮೆನ್. ಎಷ್ಟು ಜನರು ಹೇಳ್ತೀರಿ ದೇವರು ನನಗೆ ಸಹಾಯ ಮಾಡಿದ್ದಾನೆ ಅಂತ? ಎಷ್ಟು ಜನರು ಹೇಳ್ತೀರಿ? ಹಲ್ಲೆಲೂಯಾ. ಹೇಳ್ತೀರಾ? ಸಾವಿರಾರು ಜನರಿಗೆ ಹೇಳಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೇಳ್ಬೇಕು ನಾವು. ಆಮೆನ್. ಸಮುವೇಲ ಅದಕ್ಕೋಸ್ಕರ ಹೇಳ್ತಾನೆ ಎಬಿನೇಜರ್. ನಮ್ಮ ಚರ್ಚೆ ಹೆಸರೇನು ಹೇಳ್ರಿ? ನಮ್ಮ ಚರ್ಚೆ ಹೆಸರೇನು ಹೇಳ್ರಿ? ಎಬಿನೇಜರ್. ಇದು ನಾನು ಇಟ್ಟಿದ್ದಲ್ಲ. ಹಲ್ಲೆಲೂಯಾ. ನಮ್ಮ ತಂದೆ ಇಟ್ಟಿದ್ದಲ್ಲ ಇದು. ನಮ್ಮ ಸಭೆಗೆ ಇಟ್ಟಿದ್ದಲ್ಲ ಇದು. ಒಬ್ಬ ಸೇವಕನ್ನ ಸಭೆ ಪ್ರಾರಂಭ ಮಾಡಿದಾಗ ಈ ಸಭೆಗೆ ಹೆಸರು ಏನಂತ ಇಡಬೇಕಂದಾಗ ಆ ಸೇವಕನ ಹೇಳ್ದ ಎಬಿನೇಜರ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೋಸ್ಕರ ಇಲ್ಲಿಯವರೆಗೂ ದೇವರು ನಮ್ಮ ಸಭೆಯನ್ನು ನಡೆಸಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಯಾರಿದ್ರು ಇಲ್ಲದಿದ್ರು, ಯಾರು ಹೋದ್ರು ಯಾರು ಬಂದ್ರು, ದೇವರು ಮಾತ್ರ ನಡೆಸುವಿಕೆ ಬಿಟ್ಟಿಲ್ಲ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕೆ ಮಾತು ಹೇಳ್ತಂದ್ರೆ, ಅವತ್ತು ಇಸ್ರಾಯೇಲರ ಜೀವಿತದಲ್ಲಿ ದೇವರು ನಡೆಸಿಕೊಂಡು ಬಂದಿದ್ದಾನೆ. ಆಮೆನ್. ನಡೆಸಿಕೊಂಡು ಏನು ಮಾಡಿದ್ದಾನೆ? ಸಹಾಯ ಮಾಡಿದ್ದಾನೆ. ಹಲ್ಲೆಲೂಯಾ. ನೋಡ್ರಿ, ಇವತ್ತು ಅದೆಷ್ಟೋ ಜನರಿಗೆ ಸಹಾಯ ಬೇಕು. ಏನು ಬೇಕು ಹೇಳ್ರಿ? ಸಹಾಯ ಬೇಕು. ಕಷ್ಟದಲ್ಲಿರೋರಿಗೆ ಸಹಾಯ ಬೇಕು, ರೋಗದಲ್ಲಿರೋರಿಗೆ ಆರೋಗ್ಯ ಅನ್ನುವಂಥ ಸಹಾಯ ಬೇಕು. ಆಮೇನ್. ಸಾಲದಲ್ಲಿರೋರಿಗೆ ಸಾಲ ತೀರಿಸೋದಕ್ಕೆ ಯಾರಾದರೂ ಕೈ ನೀಡಿದರೆ, ಕೈ ಬಿಚ್ಚಿ ಕೊಟ್ಟರೆ ಅದೊಂದು ಸಹಾಯ. ಕೆಲವೊಬ್ರು ಹೇಳ್ತಾರೆ, ಭಾಳ ಕಷ್ಟದಲ್ಲಿದ್ದೆ, ಭಾಳ ಸಾಲದಲ್ಲಿದ್ದರೆ ಆ ವ್ಯಕ್ತಿ ನನ್ನ ಪರಿಸ್ಥಿತಿ ನೋಡಿ ನೀನು ಇದ್ದ ಕೊಡುವಂತೆ ತಗ ಅಂತ ಕೊಟ್ಟ, ಸಹಾಯ ಮಾಡ್ದ ಅಂತೇಳಿ ಹೇಳ್ತಾ ಇರ್ತೀವಿ ಅಲ್ಲ? ಹೇಳ್ತಾ ಇಲ್ಲಿ ಆ ವ್ಯಕ್ತಿ ಒಂದು ಕಾಲದಲ್ಲಿ ನಾನು ಎಷ್ಟೋ ಕಷ್ಟದಲ್ಲಿದೆ, ನನಗೆ ಸಹಾಯ ಮಾಡ್ದಂತೇಳಿ ಹೇಳ್ತಾ ಇರ್ತೀವಿ. ಅದೇ ರೀತಿಯಲ್ಲಿ ಇಲ್ಲಿ ನೋಡೋದಾದರೆ ಸಮುವೇಲ ಹೇಳ್ತಾನೆ, ದೇವರ ಮಕ್ಕಳಿಗೆ ದೇವರೇನಾಗಿದ್ದಂತೆ? ಸಹಾಯಕನಾಗಿದ್ದ. ಆಮೇನ್. ಎಲ್ಲರೂ ಹೇಳ್ರಿ, ದೇವರು ನಮ್ಮ ಜೀವಿತದಲ್ಲಿ ಸಹಾಯಕನಾಗಿ ಇದ್ದಾನೆ. ಆಮೇನ್. ಹಲ್ಲೆಲೂಯಾ. ಕಷ್ಟಗಳು ಬರ್ತಾ ಇದೆ, ಹೋಗ್ತಾ ಇದೆ. ಕಷ್ಟಗಳು ಬಂದಿಲ್ಲ ನಿಮಗೆ?
ನನಗೆ కష్టాలు బందిలా మరకైత్రి నాకు అస్సలు కష్టమే రాలేదు, నాకు బాధే రాలేదు, నాకు శ్రమయే రాలేదు. నేను పుట్టినప్పుడు ఎట్లున్నానో అట్లే ఇంతవరకు ఉన్నాను. ನಾನು ಹುಟ್ಟಿದಾಗ ಹೆಂಗಿದ್ದೋ ಇದುವರೆಗೆ ಹಂಗೆ ಇದ್ದೀನಿ. ನಮ್ಮರು ಕೈ ಎತ್ರಿ, ಯಾರಿಗಿಲ್ಲ ಹೇಳ್ಬೋದು ನೀವು. 2024 ಭಾಳ ಕಷ್ಟಪಟ್ಟಿವಿ, 25 ದೇವರು ನನ್ನ ಚೆನ್ನಾಗಿ ನಡೆಸಿದ. ಆಮೇನ್ ಹೇಳ್ತಾರ ಇಲ್ಲ? ಕಷ್ಟ ಬರ್ಬೋದು, ಕಣ್ಣೀರು ಬರ್ಬೋದು, ಹೋರಾಟ ಬರ್ಬೋದು, ಅಡೆತಡೆಗಳು ಬರ್ಬೋದು, ಕೇಸ್ಗಳಾಗ್ಬೋದು, ಏನೆಲ್ಲ ಆಗ್ಬೋದು. ದೇವರು ಸಹಾಯ ಮಾಡೋದಕ್ಕಿದ್ದಾನೆ. ಆಮೇನ್ ಹಲ್ಲೆಲೂಯ. ಆತನ ಹೆಸರೇ ಏನು ಹೇಳ್ರಿ? ಎಬಿನೇಜರ್. ಆಮೇನ್. ನಮ್ಮ ಸಭೆಯವರು ಕೂಡ ನನಗೆ ಕಾಲ್ ಮಾಡ್ತಾರೆ ಹೊಸ ವೆಹಿಕಲ್ಗಳು ತಗೊಂಡಾಗ. ನನ್ನ ವೆಹಿಕಲಿಗೆ, ಬೈಕಿಗೆ ಏನಂತ ಹೆಸರು ಹಾಕ್ಸ್ಬೇಕು, ಗಾಡಿಗೆ ಏನಂತ ಹೆಸರು ಹಾಕ್ಸ್ಬೇಕು, ಕಾರ್ಗೆ ಏನಂತ ಹೆಸರು ಹಾಕ್ಸ್ಬೇಕು, ಆಟೋಗೆ ಏನಂತ ಹೆಸರು ಹಾಕ್ಸ್ಬೇಕು ಅಂತಂದಾಗ ನಾನು ಒಂದೇ ಹೇಳ್ತೀನಿ, ಎಬಿನೇಜರ್ ಅಂತ ಹಾಕ್ಸಿ. ನಮ್ಮ ಚರ್ಚ್ ವಿಶ್ವಾಸಿಗಳೆಲ್ಲರೂ ಕೂಡ ಎಬಿನೇಜರ್ ಅಂತಲೇ ಹೆಸರು ಹಾಕ್ಸ್ಕೊಂಡ್ರ. ಯಾಕೆಂದರೆ ಆ ಆಟೋ ನೀನು ತಗೊಂಡಿದ್ದಲ್ಲ, ದೇವರು ಸಹಾಯ ಮಾಡಿ ಕೊಟ್ಟಿದ್ದಾನೆ. ಆಮೇನ್. ಆ ವೆಹಿಕಲ್ಲು ನೀನು ತಗೊಂಡಿದ್ದಲ್ಲ, ದೇವರು ಸಹಾಯ ಮಾಡಿ ಕೊಟ್ಟಿದ್ದಾನೆ. ಆಮೇನ್ ಹಲ್ಲೆಲೂಯ. ಹೌದಾ ಇಲ್ಲ? ಎಲ್ಲ ದೇವರು ಕೊಟ್ಟಿದ್ದೆ. ನಾವು ಹುಟ್ಟುವಾಗ ಏನು ತರಲಿಲ್ಲ, ಹೋಗುವಾಗ ಏನು ತಗೊಂಡು ಹೋಗಂಗಿಲ್ಲ. ಮಧ್ಯದಲ್ಲಿ ಎಲ್ಲ ಯಾರು ಕೊಟ್ಟಿದ್ದೆ ಹೇಳ್ರಿ? ನಮಗೆ ದೇವರು ಕೊಟ್ಟಿದ್ದೆ. ಆಮೇನ್. ಅದಕ್ಕೋಸ್ಕರ ಯೋಬನು ಹೇಳೋದಿಲ್ಲ, ಆತನೇ ಕೊಟ್ಟಿದ್ದು, ಆತನೇ ತೆಗೆದುಕೊಂಡು, ಆತನಿಗೆ ಸ್ತೋತ್ರ. ಆಮೇನ್. ಅದಕ್ಕೋಸ್ಕರ ಇವತ್ತು ನಾವೆಲ್ಲರೂ ತಿಳ್ಕೊಳ್ಳೋಣ, ದೇವರು ನಮಗೇನು ಮಾಡ್ತಾನೆ ಹೇಳ್ರಿ? ಸಹಾಯ ಮಾಡುತ್ತಾನೆ. ದೇವ್ರು ಏನು ಮಾಡ್ತಾನೆ ನಮಗೆ? ದೇವ್ರು ನಮಗೇನು ಮಾಡ್ತಾನೆ? ಯಾವ ಕಷ್ಟದಲ್ಲಿದ್ದರೂ ಮನುಷ್ಯರ ಕೈ ಬಿಡ್ಬೋದೇನೋ, ದೇವರು ಕೈ ಬಿಡೋದಿಲ್ಲ. ಹಲ್ಲೆಲೂಯ. ಆದರೆ ಇವತ್ತು ವಾಕ್ಯ ಕೇಳುವ ನಾವು ಕೆಲವೊಂದು ಮನದಟ್ಟು ಮಾಡಿಕೊಂಡು, ಕೆಲವೊಂದು ತಿಳ್ಕೊಂಡು ನಮ್ಮ ಆತ್ಮಿಕ ಜೀವಿತವನ್ನು ವೃದ್ಧಿ ಮಾಡಿಕೊಂಡು ಮುಂದೆ ಹೋಗಬೇಕು. ಆಮೇನ್. ಸಹಾಯ ಯಾರು ಬೇಕಾರ ಹತ್ರ ಬೇಡಬಾರ್ದು. ಸಹಾಯ ಗಮನಿಸ್ರಿ, ಕಂಡರ್ಥ ಹೋಗಿ ಸಹಾಯ ಬೇಡಬಾರ್ದು, ಸಿಕ್ಕಿದ ಹತ್ರ ಹೋಗಿ ಕೈ ಬೇಡಬಾರ್ದು. ಹಲ್ಲೆಲೂಯ, ಹಲ್ಲೆಲೂಯ. ಯಾಕಂದರೆ ಭಕ್ತರು ಹೇಳ್ತಾರೆ, ವಾಕ್ಯ ಓದೋಣ, ತೆಗಿರಿ ವಾಕ್ಯ ಓದೋಣ. ಕೀರ್ತನೆ 60ನೇ ಅಧ್ಯಾಯ 11ನೇ ವಚನ ವಾಕ್ಯ ಓದ್ರಿ. ಕೀರ್ತನೆ 11ನೇ ಅಧ್ಯಾಯ 60ನೇ ವಚನ ವಾಕ್ಯ ಓದೋಣ ಬೇಗ. 60:11. ಮನುಷ್ಯರ ಸಹಾಯವು ವ್ಯರ್ಥ. ಹಲ್ಲೆಲೂಯ. ಅಂದರೆ ಇಲ್ಲಿ ಭಕ್ತನು ಹೇಳ್ತಾನೆ, ಆ ವ್ಯಕ್ತಿಯ ಜೀವಿತದಲ್ಲಿ ನಾವು ನೋಡೋದಾದರೆ ಮನುಷ್ಯರ ಸಹಾಯ ವ್ಯರ್ಥ ಎಂಬುದಾಗಿ ಆತನು ಅನುಭವಿಸಿ ಹೇಳ್ತಾ ಇದ್ದಾನೆ. ಆಮೇನ್ ಹಲ್ಲೆಲೂಯ. ಅದಕ್ಕೋಸ್ಕರ ನಾನು ನಿಮ್ಮೆಲ್ಲರಿಗೂ ಒಂದು ಮಾತು ಹೇಳ್ತೀನಿ, ಮನುಷ್ಯರನ್ನ ನಂಬಬೇಡ್ರಿ, ಮನುಷ್ಯನ ಉಂಟು ಮಾಡಿದ ದೇವರನ್ನ ನಂಬೋಣ. ಆಮೇನ್ ಹಲ್ಲೆಲೂಯ. ಯಾರು ನಂಬೋಣ ಹೇಳ್ರಿ? ನಾವೆಲ್ಲರೂ ಹೆಂಗೆ ನಂಬೋಣ? ಖಂಡಿತವಾಗಿ ದೇವರು ಕೊಟ್ಟೇ ಕೊಡ್ತೇನೆ ಎಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಅದಿಲ್ಲ ಇವತ್ತು ನಾವೇನಾದ್ರು ಕೇಳಿದ್ವಿ, ದೇವರೇ ಈ ವಸ್ತು ಬೇಕು, ನಮಗೆ ಈ ಥರ ನಮ್ಮ ಪರಿಸ್ಥಿತಿ ಇದೆ, ಈ ಬದಲಾವಣೆ ಬೇಕು ಅಂತ ಕೇಳಿರ್ತೀವಿ. ದೇವರು ಖಂಡಿತ ಎಲ್ಲ ಪರಿಸ್ಥಿತಿಗಳನ್ನ ಏನು ಮಾಡ್ತಾನೆ ಹೇಳ್ರಿ? ಬದಲಾಯಿಸ್ತಾನೆ ಅಂತೇಳಿ ನಂಬಬೇಕು. ಆಮೇನ್ ಹಲ್ಲೆಲೂಯ. ಖಂಡಿತ ಬಂದೇ ಬರುತ್ತೆ ಅಂತೇಳಿ ನಂಬಬೇಕು ನಾವು. ಆಮೇನ್. ಇವತ್ತದೆಷ್ಟೋ ಜನರು ಸಮಸ್ಯೆಗಳು ಬಂದಾಗ ಮನುಷ್ಯರ ಸಹಾಯವನ್ನು ಹುಡುಕ್ತಾ ಇರ್ತಾರೆ. ಅದಕ್ಕೋಸ್ಕರ ಬಾಬಣ್ಣ ಅಂತೇಳಿ ಆ ಭಕ್ತನು ಒಂದು ಹಾಡಾಡ್ತಾನೆ, ಮನುಷ್ಯುಲ ಸಹಾಯಂ ವ್ಯರ್ಥಮೂರಾ రాజుల నమ్మిన వ్యర్థమురా యెహోవాను ఆశ్రయించుట ఎంత మేలు, ఎంతో మేలు, ఎంత మేలు, ఎంతో మేలు. ಹಲ್ಲೆಲೂಯಾ. ದೇವರು ಇವತ್ತು ನಮಗೆ ತಿಳಿಸಿದೇನೆಂದರೆ, ಈ ಲೋಕದಲ್ಲಿ ಮನುಷ್ಯರ ಸಹಾಯ ಬೇಡಿಕೊಂಡು ಹೋಗೋದಕ್ಕಿಂತ ದೇವರ ಸಹಾಯವನ್ನು ಬೇಡಬೇಕು. ಆಮೇನ್ ಹಲ್ಲೆಲೂಯಾ. ಒಂದು ಸಾರಿ ಒಬ್ಬ ಒಳ್ಳೆ ಭಕ್ತನು ಸಾಲ ಮಾಡಿಬಿಟ್ಟಿದ್ದಾನೆ. ಏನು ಮಾಡಿದ್ದಾನೆ? ಒಬ್ಬ ಒಳ್ಳೆ ಭಕ್ತನು ಸಾಲ ಮಾಡಿಬಿಟ್ಟಿದ್ದಾನೆ. ಸಾಲ ಮಾಡಿರುವಾಗ ಗಮನಿಸ್ರಿ, ಸಾಲ ಮಾಡಿ ಸತ್ತೋಗ್ಬಿಟ್ಟನ. ಏನಾಗಿದ್ದಾನೆ? ಒಳ್ಳೆ ಭಕ್ತನು, ಪ್ರಾರ್ಥನೆ ವೀರನು. ಹಲ್ಲೆಲೂಯಾ. ನೋಡ್ರಿ, ಸಾಲ ಮಾಡಬಾರ್ದು, ಬಟ್ ಆದರೆ ಕೆಲವೊಂದು ಅನಿವಾರ್ಯ. ಹಲ್ಲೆಲೂಯಾ. ಕೆಲವೊಂದು ಅನಿವಾರ್ಯಗಳಿಂದ ಕೆಲವೊಬ್ಬರು ಸಾಲ ಮಾಡ್ತಾರೆ. ಕೆಲವೊಬ್ಬರು ತಿಂಬಕ್ಕೆ ಕುಡಿಯೋಕ್ಕೆ ಸಾಲ ಮಾಡ್ತಾರೆ, ಅದಕ್ಕೆ ಸಾಲ ಮಾಡಬಾರ್ದು. ಕೆಲವೊಬ್ಬರು ಮದುವೆಗೆ ಸಾಲ ಮಾಡ್ತಾರೆ, ಇರಲಿ ಮಕ್ಕಳ ಭವಿಷ್ಯಕ್ಕೋಸ್ಕರ ಮಾಡ್ತಾರೆ, ಒಂದು ಲೆಕ್ಕಕ್ಕೆ ಓಕೆ. ಕೆಲವೊಬ್ಬರು ಮನೆ ಕಟ್ಟಕ್ಕೆ ಮಾಡ್ಕೊಳ್ತಾರೆ, ಒಂದು ಲೆಕ್ಕಕ್ಕೆ ಓಕೆ. ಹಲ್ಲೆಲೂಯಾ. ಅವ ವ್ಯಕ್ತಿ ಒಳ್ಳೆ ಭಕ್ತನು ಸಾಲ ಮಾಡಿಬಿಟ್ಟಿದ್ದಾನೆ. ಸಾಲ ಮಾಡಿರುವಾಗ ಗಮನಿಸ್ರಿ, ಆ ಸಾಲ ಮಾಡಿ
ಆ ಭಕ್ತನು ಬದುಕ್ತಾ ಇದ್ದಾನೆ. ಒಂದಿನ ಸತ್ತೋಗ್ಬಿಟ್ಟ. ಸತ್ತೋದಾಗ ಸಾಲ ಕೊಟ್ಟರು ಸುಮ್ಮನೆ ಬಿಡ್ತಾರ? ಹಲ್ಲೆಲೂಯಾ. ನೋಡ್ರಿ, ಲಾಸ್ಟಿಗೆ ಅವ್ನು ಸತ್ತ ಏನು ಮಾಡ್ತಾರೆ ಗೊತ್ತಾ? ಬಡ್ಡಿ ಬೇಡ, ಕೊಂಡು ಕೊಟ್ಬಿಡು ಸಾಕು, ಕೊಟ್ಟಿದ್ದು ಅಸಲು ಕೊಟ್ಬಿಡು ಸಾಕು ಅಂತೇಳಿ ಅವರ ಹೆಂಡತಿ ಹತ್ರ ಮಕ್ಕಳ ಹತ್ರ ಹೋಗ್ತಾರ ಇಲ್ಲ? ಹಲ್ಲೆಲೂಯಾ. ಪಾಪ ಭಕ್ತರ ಕುಟುಂಬ, ಹೇಳಿ ಕೇಳಿ ಯಾವ ಕುಟುಂಬ ಅದು? ಭಕ್ತರ ಕುಟುಂಬ. ಏನು ಮಾಡಬೇಕು ಗೊತ್ತಾಗಿಲ್ಲ. ಆ ಹೆಂಡತಿಗೆ ಗಂಡನು ಸತ್ತೋಗಿದ್ದಾನೆ, ಅದೊಂದು ನೋವು. ಎರಡನೇದಾಗಿ ಆ ಸಾಲದ ಒತ್ತಡ. ಆ ಸಾಲಗಾರನು ಬಂದು ಹೇಳ್ತಾನೆ, ನಿನ್ನ ಸಾಲ ಕಟ್ತೀಯ ಇಲ್ಲಮ್ಮ, ಇಲ್ಲಾಂದರೆ ನಿಮ್ಮ ಮಕ್ಕಳ ಕೆಲಸ ಕರ್ಕೊಂಡು ಹೋಗ್ತಂತ. ಹಲ್ಲೆಲೂಯಾ. ಏನು ಮಾಡ್ತಾನೆ? ನೀನು ಸಾಲ ಕಟ್ತೀಯ ಇಲ್ಲ ನಿನ್ನ ಮಕ್ಕಳ ಕೆಲಸಕ್ಕೆ ಕರ್ಕೊಂಡು ಹೋಗ್ತಂದಾಗ ಪಾಪ ಮಕ್ಕಳ ಪ್ರೀತಿಯಿಂದ ಸಾಕಿರ್ತಾರೆ. ಏನು ಮಾಡಿರ್ತಾರೆ? ಮಕ್ಕಳ ಪ್ರೀತಿಯಿಂದ ಸಾಕಿರ್ತಾರೆ. ಅವನು ಸಾಲಗಾರ ಕರ್ಕೊಂಡು ಹೋದ್ರೆ ನೋಡ್ರಿ, ಬಿಟ್ಟು ಕೆಲಸ ಮಾಡಿಸ್ತಾನೆ, ಕಷ್ಟಪಡಿಸ್ತಾನೆ ಅಂತೇಳಿ ಆ ಸ್ತ್ರೀಗೆ ನೋವಾಗಿ ಎಲ್ಗೋದ್ಲು ಗೊತ್ತಾ? ಎಲಿಷಾ ಅನ್ನುವಂಥ ಸೇವಕನ ಹತ್ರ ಹೋದ್ಲು. ಹಲ್ಲೆಲೂಯಾ. ಎಲ್ಲಿಗೋದ್ಲು ಹೇಳ್ರಿ? ಎಲ್ಲಿಗೋದ್ಲು? ಯಾಕೆ ಎಲಿಷಾ ಹತ್ರ ಹೋದ್ಲು? ಸಾರ್, ಮನುಷ್ಯರ ಸಹಾಯ ವ್ಯರ್ಥವಯ್ಯ ಅಂತೇಳಿ ಆಕೆ ಎಲಿಷನ ಹತ್ರ ಹೋದ್ಲು. ಎಲಿಷನ ಹತ್ರ ಹೋಗಿ ಕೇಳ್ತಾಳೆ, ಅಯ್ಯ, ಪ್ರವಾದಿ ಸಾಲ ಮಾಡಿದ್ದಾನೆ, ಸತ್ತೋಗಿದ್ದಾನೆ, ಸಾಲ ತೀರಿಸೋದಕ್ಕೆ ಬೇರೆ ದಾರಿನೇ ಇಲ್ಲ, ಏನು ಮಾಡಬೇಕಂದಾಗ ಆ ಸೇವಕನ ಹೇಳ್ದ, ಅಮ್ಮ ಭಯ ಪಡಬೇಡ. ಹಲ್ಲೆಲೂಯಾ. ಗಮನಿಸ್ರಿ ಪ್ರೀತಿಯುಳ್ಳ ದೇವಜನರೇ, ಎಲಿಷನ ಹತ್ರ ಬಂದಾಗ ಎಲಿಷನು, ಹೋಗಮ್ಮ ಎಲ್ಲರ ಹತ್ರ ಲೀಟ್ರ್ ಒಂದೊಂದು ಲೀಟ್ರ್ ಎಣ್ಣೆ ಇಸ್ಕೊಂಬ ಅಂಬಲಿಲ್ಲ. ಎಣ್ಣೆ ಇಸ್ಕೊಂಡು ಪ್ರತಿ ಮನೆಗಳಲ್ಲಿ, ಕೆಲವೊಬ್ರು ನೋಡ್ರ ಕುಟುಂಬದಲ್ಲಿ ಎಣ್ಣೆ ಇಲ್ಲಂದರೆ ಪಕ್ಕದ ಮನೆಗೆ ಹೋಗ್ತಾರೆ, ಆಕ ಮನೆ ಎಣ್ಣೆ ಖಾಲಿ ಐತೆ, ನಾಳೆ ತರ್ತೀವಿ ಕೊಡಾಕ, ಎಣ್ಣೆ ತರ್ತೀವಿ ಕೊಡಾಕ, నూనె తెస్తాం, తెచ్చి ఇస్తాం. ఏంటమ్మా అయ్యా, ఇప్పుడు తినేయట్లేదు, బయటికి పోవాలంటే 1 గంట అవుతుంది, పోయి తెచ్చుకోవాలంట. ಹಲ್ಲೆಲೂಯಾ. ಗಮನಿಸ್ರಿ, ಈಗ ನೋಡುವುದಾದರೆ ಆ ಸ್ತ್ರೀ ಹೋದಾಗ ದೇವರ ಭಕ್ತನು ಎಲಿಷನ ಹೇಳ್ದ, ಅಮ್ಮ ನೀನೇನು ಮಾಡಬೇಡ, ಊರು ತುಂಬ ಹೋಗೋ, ಎಲ್ಲರ ಹತ್ರ ಹಣ ಇಸ್ಕೊಂತ ಹೇಳಿಲ್ಲ. ನಾವು ಇತರ ಹತ್ರ ಸಿಂಪತಿ ಗಿಟ್ಟಿಸ್ಕೊಳಕ್ಕೆ ಹೋಗಿ ನಮ್ಮ ಜೀವಿತನ ಇತರರಿಗೆ ನಗುವಾಟ್ಲ ಮಾಡ್ಕೊಳ್ಬಾರ್ದು. ಈ ಸೇವಕನ ಹತ್ರ ಬಂದಾಗ ಸೇವಕ ಹೇಳ್ದ, ಊರಲ್ಲಿ ಸಿಗುವಂಥ ಎಲ್ಲ ಪಾತ್ರೆ ತೆಗೆದುಕೊಂಡು ಬಂದು ನಿಮ್ಮ ಮನೆಯಲ್ಲಿ ಏನೈತಿ ಅಂತ ಕೇಳ್ದ. ಹಲ್ಲೆಲೂಯಾ. ಆ ಸೇವಕ ಯಾವಾಗ ನಿಮ್ಮ ಮನೆಯಲ್ಲಿ ಏನೈತಿ ಅಂತ ಕೇಳಿದಾಗ ಆ ಸ್ತ್ರೀ ಹೇಳ್ತಾಳೆ, ಅಯ್ಯ ನಮ್ಮ ಮನೆಯಲ್ಲಿ ಸ್ವಲ್ಪ ಎಣ್ಣೆ ಮಾತ್ರ ಇದೆ. ಎಷ್ಟಿದೆ? ಸ್ವಲ್ಪ ಎಣ್ಣೆ ಇದೆ. ಆ ಎಣ್ಣೆ ಆಯಿತಾ? ಆಯಿತು. ಆ ಎಣ್ಣೆ ತೆಗೆದುಕೊಂಡು ಏನು ಮಾಡ್ಬೇಕು ನೀನು? ಎಲ್ಲ ಪಾತ್ರೆಗಳಿಗೆ ಹಾಕಿ ಬಾಗಿಲು ಮುಚ್ಕೊಂಡು ಅಂದಾಗ ಆಗ್ತಾಯಿದ್ರೆ, ಗಮನಿಸಿ ಪ್ರೀತಿಯುಳ್ಳ ದೇವಚಂದ್ರೇ, ಏನಾಯಿತು? ಎಣ್ಣೆ ಉಕ್ಕುವುದಕ್ಕೆ ಪ್ರಾರಂಭವಾಯಿತು. ಹಲ್ಲೆಲೂಯಾ. ಅದು ಯಾರ ಸಹಾಯ ಹೇಳ್ರಿ? ಅದು ಯಾರ ಸಹಾಯ? ಅದು ಮತ್ತು ದೇವರು ಒಳಗಿಂದ ಆಶೀರ್ವಾದ ಬರ ಮಾಡ್ತಾನ, ಹೊರಗಿಂದ ಆಶೀರ್ವಾದ ಬರ ಮಾಡ್ದಲ್ಲಿ? ಒಳಗಿಂದ ನಾವು ಬಾಧೆ ಪಡ್ತಾ ಇರ್ತೀವಿ, ಅಯ್ಯೋ ನನಗೆ ಸಹಾಯ ಮಾಡ್ರಿ ಯಾರಿಲ್ಲ ಅಂತೇಳಿ. ನಾನು ಇವತ್ತು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಒಳಗೆ ದೇವರ ಆಶೀರ್ವಾದ ಇಟ್ಟಿದ್ದಾನೆ. ಆಮೇನ್. ಅದನ್ನು ಹೊಂದುವುದಕ್ಕೆ ಒಳ್ಳೆ ಮಾರ್ಗದಲ್ಲಿ ಹೋಗಬೇಕು. ಹಲ್ಲೆಲೂಯಾ. ಆಶೀರ್ವಾದ ಊರು ಹೊರಗಡೆ ಇಲ್ಲ, ಆಶೀರ್ವಾದ ನಮ್ಮ ಒಳಗಡೆನೇ ಇದೆ. ಆಮೇನ್. ಹಲ್ಲೆಲೂಯಾ. ಆಶೀರ್ವಾದವನ್ನು ದೇವರು ನಮ್ಮನ್ನು ಉಂಟು ಮಾಡಿದಾಗಲೇ ಆಶೀರ್ವಾದ ನಮ್ಮೊಳಗಿಟ್ಟು ಕಳಿಸಿದ್ದಾನೆ. ಆಮೇನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು ಪ್ರೀತಿಯುಳ್ಳ ದೇವಜನರೇ, ಸಹಾಯ ಅನ್ನುವಂಥದ್ದು ಮನುಷ್ಯರ ಹತ್ರ ಕೈ ಚಾಚಬಾರ್ದು ನಾವು. ಆಮೇನ್. ಹಲ್ಲೆಲೂಯಾ. ನಿಜ, ಮನುಷ್ಯರ ಹತ್ರ ಕೈ ಚಾಚಬಾರ್ದು. ಯಾರ ಹತ್ರ ಕೈ ಚಾಚಬೇಕು? ಯಾರ ಹತ್ರ ಕೈ ಚಾಚಬೇಕು? ಭಕ್ತನ ಹೇಳ್ತಾನೆ, 121ನೇ ಕೀರ್ತನೆ 1ನೇ ವಚನ 2ನೇ ವಚನದಲ್ಲಿ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ. ಹಲ್ಲೆಲೂಯಾ. ಎಲ್ಲಿಗೆ ನೋಡ್ತಾನಂತೆ ಭಕ್ತನು? ಕಣ್ಣೆತ್ತಿ ಪರ್ವತ ಕಡೆಗೆ ನೋಡ್ತಾನಂತೆ. ಯಾಕೆ ಕಣ್ಣೆತ್ತಿ ಪರ್ವತ ಕಡೆಗೆ ನೋಡ್ತಾನಂದ್ರೆ, ಪರ್ವತವನ್ನು ಸ್ಥಿರವಾಗಿ ನಿಲ್ಲಿಸಿದ ದೇವರು. ಹಲ್ಲೆಲೂಯಾ. ಭೂಮಿ ಆಕಾಶ ಉಂಟು ಮಾಡಿದ ದೇವರು ಏನು ಮಾಡ್ತಾನೆ ಹೇಳ್ರಿ? ನಮಗೆ ಸಹಾಯ ಮಾಡುತ್ತಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ಇಲ್ಲಿ ವಾಕ್ಯದ ಹೇಳ್ತಲ್ಲ, ಭೂಮಿ ಆಕಾಶಗಳು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯ ಬರುತ್ತದೆ. ಆಮೇನ್. ಇವತ್ತು ನಿನಗೆ ನನಗೆ ಮನುಷ್ಯರಿಂದ ಸಹಾಯ ಬಂದರೂ ಅದು ತಾತ್ಕಾಲಿಕವಾದದ್ದು, ಆದರೆ ದೇವರಿಂದ ನಮಗೆ ಸಹಾಯ ಬರಬೇಕು. ಎಲ್ಲ ಹೇಳ್ರಿ, ಇನ್ನು ಮೇಲೆ ನಮ್ಮ ಜೀವಿತದಲ್ಲಿ ದೇವರಿಂದಲೇ ಸಹಾಯ ಬರಬೇಕು. ಹಲ್ಲೆಲೂಯಾ. ಎಷ್ಟು ಜನರು ದೇವರಿಂದ ಸಹಾಯ ಬರಬೇಕಂತ ಆಸೆ ಪಡ್ತಾರೆ? ಎಷ್ಟು ಜನರು ದೇವರಿಂದ ಸಹಾಯ ಬರಬೇಕಂತ ಆಸೆ ಪಡ್ತಾರೆ? ಕೈ ಎತ್ತಿ ಹಿಂಗೆ ಎತ್ತಬಾರ್ದು, ಯಾಕಂದ್ರೆ ದೇವ್ರು ನೋಡ್ತಾನೆ ನಿಮ್ಮನ್ನ.
ನಿಮ್ಮೆಲ್ಲರಿಗೆ ಎಲ್ಲಿಂದ ಸಹಾಯ ಬರ್ಬೇಕು ಹೇಳ್ರಿ? ಎಷ್ಟು ಸಹಾಯ ಬರಬೇಕು? ದೇವರೇ ನೀನು ಎಷ್ಟು ಅನ್ಕೊಂಡೆ ಅಷ್ಟು ಬೇಕಂತ ನಾನು. ಆಮೇನ್, ಹಲ್ಲೆಲೂಯಾ. ನಾವು ಅನ್ಕೊಂಡಿದ್ದ ಸಹಾಯ ಹೆಂಗಿರ್ತಂದರೆ, ಅಯ್ಯೋ, ಈಗ ನಾನು ಒಂದು ಮಾತು ಹೇಳ್ತೀನಿ. ಚರ್ಚ್ ಕಟ್ತಾ ಇದ್ದೀವಿ. ಚರ್ಚ್ ಕಟ್ತಾ ಇದ್ದರೆ ಈಗ ಅಲ್ಲಿಗೆ ಇವತ್ತಿನ ಪೇಮೆಂಟ್ ಎಷ್ಟು ಗೊತ್ತಾ? 4,000 ಪೇಮೆಂಟ್ ಇವತ್ತು. ದೇವರೇ 4,000 ಬೇಕಯ್ಯ ಸಹಾಯ. ಇವತ್ತಿಗೆ ಮುಕ್ತಾಯ ಆಗ್ಬಿಡ್ತು. ಕೊಟ್ಟರೆ ಏನಾಗ್ಬಿಡುತ್ತೆ? ಇವತ್ತೇ ಮುಕ್ತಾಯ ಆಗ್ಬಿಡ್ತು. ಮತ್ತು ನಾಳೆ ಕೂಡ ನಿರೀಕ್ಷಿಸಬೇಕಾ? ಅಲ್ಲ, ಆ ಮುಗಿಯೋವರೆಗೂ ದೇವ್ರು ಸಹಾಯ ಕೊಡ್ತಾನೆ. ಮತ್ತು ನೀನು ಎಷ್ಟು ಅನ್ಕೊಂಡು ಎಷ್ಟು ಕೊಡಂದರೆ ಅದು ದೇವ್ರು ಆಲ್ರೆಡಿ ಪ್ಲ್ಯಾನಿಂಗ್ ಹಾಕಿರ್ತಾನೆ. ಆ ಪ್ಲ್ಯಾನ್ ಪ್ರಕಾರ ಎಲ್ಲವನ್ನು ಕೊಡುತ್ತಾನೆ. ಆಮೇನ್. ಅದಕ್ಕೋಸ್ಕರ ನಿನಗೆ ನನಗೆ ಹೆಂಗಿರ್ಬೇಕು ಸಹಾಯ? ದೇವ್ರು ಎಷ್ಟು ಅನ್ಕೊಂತಾನೋ ಅಷ್ಟು ಬೇಕು. ಎಲ್ಲರಡೆ ಇನ್ನು ಮೇಲೆ ದೇವರಿಂದ ನನಗೆ ಸಹಾಯ ಬರುತ್ತದೆ. ಆತನ ಉದ್ದೇಶದ ಮೇರೆಗೆ ನನಗೆ ಸಹಾಯ ಬರುತ್ತದೆ. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಜ ಹೇಳ್ತೀನಿ, ದೇವರ ಉದ್ದೇಶದ ಮೇರೆಗೆ ನಮಗೆ ಸಹಾಯ ಬಂದರೆ ನಾವು ದಿನೇ ಯೋಚನೆ ಮಾಡದೇ ಬೇಕಾಗಿಲ್ಲ. ಹಲ್ಲೆಲೂಯಾ. ದೇವರು ನಮ್ಮ ಜೀವಿತದಲ್ಲಿ ಏನು ಮಾಡ್ತಾನೆ ಹೇಳ್ರಿ? ಸಹಾಯ ಮಾಡುತ್ತಾನೆ. ದೇವರು ಏನು ಮಾಡ್ತಾನೆ ನಮ್ಮ ಜೀವಿತದಲ್ಲಿ? ಹೆಂಗೆ ಮಾಡ್ತಾನೆ ಸಹಾಯ? ಭೂಮಿ ಆಕಾಶ ನಿರ್ಮಿಸಿದ ಯೆಹೋವನು ನಮಗೆ ಸಹಾಯ ಮಾಡುತ್ತಾನೆ. ಹಲ್ಲೆಲೂಯಾ. ಇವತ್ತಿನವರೆಗೂ ದೇವರು ನಮಗೆ ಸಹಾಯ ಮಾಡುತ್ತಾನೆ. ಏನು ಮಾಡ್ತಾನೆ? ಆತನು ನಡೆಸ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರು ಏನು ಮಾಡ್ತಾನೆ? ನಮ್ಮನ್ನು ನಡೆಸ್ತಾ ಇದ್ದಾರೆ. ಅದಕ್ಕೋಸ್ಕರ ದೇವರು ಇವತ್ತು ನಿಮಗೆ ತಿಳಿಸೋದೇನೆಂದರೆ, ಮನುಷ್ಯರ ಸಹಾಯ ಬೇಡ. ಹಲ್ಲೆಲೂಯಾ. ಭಕ್ತನ ಹೇಳಿದ ಹಾಗೆ ಮನುಷ್ಯರ ಸಹಾಯ ವ್ಯರ್ಥ. ಮನುಷ್ಯರು ನಮಗೆ ಸಹಾಯ ಮಾಡ್ಬೋದೇನೋ, ಅದ್ಭುತ ಮಾಡೋಕ್ಕಾಗಲ್ಲ. ಈ ವಾಕ್ಯ ಕೇಳುವ ನಾವು, ನಮಗೆ ಸಹಾಯ ಬೇಕಾಗುತ್ತೆ, ಪ್ರತಿದಿನ ಸಹಾಯ ಬೇಕಾಗುತ್ತೆ. ದೇವರನ್ನ ಬೇಡೋಣ. ಆಮೇನ್. ಮೋಶೆ ಬೇಡ್ತಾ ಇದ್ದಾರೆ, ಅಯ್ಯ ಉದಯದಲ್ಲಿ ನಿನ್ನ ಕೃಪೆಯಿಂದ ನನ್ನ ಸಂತೃಪ್ತಿ ಪಡಿಸು. ಯಾಕಪ್ಪ ಮೋಶೆ ಅಂದರೆ, ನನ್ನ ಜೀವಮಾನದಲ್ಲೆಲ್ಲ ಉಲ್ಲಾಸಿಸಿ ಹರ್ಷಿಸಬೇಕು. ಆಮೇನ್. ನನ್ನ ಜೀವದ ಕಾಲವೆಲ್ಲ ನಾನು ಚೆನ್ನಾಗಿರಬೇಕು. ನಿನ್ನಿಂದಲೇ ನನಗೇನು ಬರಬೇಕು? ಸಹಾಯ ಬರಬೇಕು, ಕೃಪೆ ಬರಬೇಕಂತೇಳಿ ಮೋಶೆ ಬೇಡಿಕೊಳ್ಳುತ್ತಾ ಇದ್ದ. ಆಮೇನ್. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಏನು ಮಾಡಿ ಹೇಳ್ರಿ? ಯಾರಿಂದ ಸಹಾಯ ಹೊಂದೋಣ? ಮತ್ತು ಯಾರಿಂದ ಸಹಾಯ ಹೊಂದೋಣ? ಬೇಕಾ? ದೇವರಿಂದ ಬೇಕಾ? ಮನುಷ್ಯರಿಂದ ಬೇಕಾ? ಕಷ್ಟ ಬಂದಾಗ ಸಾಲ ಕೊಡೋರ ಕಡೆ ಗಮನ ಇಡಬಾರ್ದು. ಸಮಸ್ಯೆಗಳು ಬಂದಾಗ ಯಾರೋ ಅಲ್ಲಿ ತೀರಿಸ್ತಾರಂತೇಳಿ ಅವ್ರ ಕಡೆ ಗಮನ ಇಡಬಾರ್ದು. ಯಾರ ಕಡೆ ಗಮನ ಇಡಬೇಕು? ದೇವರು. ಹಲ್ಲೆಲೂಯಾ. ಇವತ್ತು ಯಾಕೆ ಜನರು ದೇವರ ಮೇಲೆ ಭರವಸೆ ಇಡ್ತಿಲ್ಲ ಅಂದರೆ, ದೇವರ ವಾಕ್ಯ ಅವ್ರ ಹೃದಯದಲ್ಲಿಲ್ಲ, ಜನರ ಹೃದಯದಲ್ಲಿದ್ದಾರ. ಕಷ್ಟ ಬಂದಾಗ ಈ ವ್ಯಕ್ತಿ ನನಗೆ ಆದುಕೊಳ್ತಾನೆ, ಅವರಲ್ಲಿ ಇನ್ನೊಬ್ಬರು ನೆಬಿಸ್ತಾನೆ ದೇವರು. ಆಮೇನ್, ಹಲ್ಲೆಲೂಯಾ. ಸತ್ಯವಾಗ್ಲಿ ನಿಮಗೆ ಗೊತ್ತಿಲ್ಲ, ಬೈಬಲ್ ಪ್ರಕಾರ ಗಮನಿಸೋದಾದರೆ ಇವರಿಲ್ಲಿದ್ರೆ ಇನ್ನೊಬ್ರು. ಅಬ್ರಾಮನ ಜೊತೆ ಯಾರಿದ್ರು ಹೇಳ್ರಿ? ಫಸ್ಟಿಗೆ ಅಬ್ರಾಮನ ಜೊತೆ ಯಾರಿದ್ರು? ಲೋಟ ಇದ್ದ. ಲೋಟ ಭಾಳ ದಿನ ಇದ್ದ, ಮಿಡಿಲಲ್ಲೇ ಟಾಟಾ ಮಾಡ್ದ. ದೊಡ್ಡಪ್ಪ ನಾನು ಹೋಗಿ ಬರ್ತೀನಿ ಅಂದ. ಕಡೆಗೆ ಹೋತಾವ್ರ, ನೀವೇ ಚೊಪ್ಪ ಹೋಗದ, ನೀನೇ ಹೇಳ್ದಲ್ಲ ನಿನ್ನ ದಾರಿ ನೀನು ಹಿಡ್ಕಪ್ಪ ಅಂತೇಳಿ. ಹುಡ್ಕೊಂಡು ನಿನಗೆ ಎಲ್ಲಿಗೆ? ಯೋರ್ದಾನ್ ಒಳಗೆ ಕಡೆ ಹೋಗ್ತದೀನಿ. ಹೌದಾ? ಲೋಟನ್ ಪ್ಲೇಸ್ ಯಾರು ಬಂದ್ರೆ ಹೇಳ್ರಿ? ಎಲಿಯಾಜರ್ ಬಂದ. ಯಾರು ಬಂದ್ರೆ ಹೇಳ್ರಿ? ದೇವ್ರಿಗೆ ಆಪ್ಷನ್ಗಳಿದೆ, ಹೆಂಗೆ ಬೇಕಾದ್ರೆ ಸಹಾಯ ಮಾಡುವ ಶಕ್ತಿ ಇದೆ. ಆಮೇನ್. ನಮಗೆ ಆ ಶಕ್ತಿ ಇಲ್ಲ. ಅದಕ್ಕೋಸ್ಕರ ಮನುಷ್ಯರ ಸಹಾಯ ಬೇಡ, ನಮ್ಗೆ ಯಾರು ಸಹಾಯ ಬೇಕು ಹೇಳ್ರಿ? ಎಲ್ಲರಿಗೆ ಯಾರು ಸಹಾಯ ಬೇಕು? ದೇವರ ಸಹಾಯ ಇದ್ದರೆ ಸಾಕು, ಎಲ್ಲಿದ್ರೂ ಜಯವನ್ನು ಕಾಣುತ್ತೇವೆ. ಆಮೇನ್. ದೇವರ ಸಹಾಯ ಒಂದಿದ್ರೆ ಸಾಕು, ನಮ್ಮ ಪರಿಸ್ಥಿತಿಗಳು ಕ್ಷಣದಲ್ಲಿ ಬದಲಾಗುತ್ತವೆ. ಆಮೇನ್. ದೇವರ ಸಹಾಯ ಇದ್ದರೆ ಸಾಕು, ನಮ್ಮ ಜೀವಿತದ ಪ್ರತಿ ಶೈಲಿ ಮಾರ್ಪಡುತ್ತದೆ. ಆಮೇನ್, ಆಮೇನ್. ಅದಕ್ಕೋಸ್ಕರ ಎಬಿನೇಜರ್ ಆಗಿರುವ ದೇವರು ನನ್ನ ಸಹಾಯಕನಾಗಿರಬೇಕು. ಆಮೇನ್. ಆಗಿರ್ಬೇಕಾದ್ರೆ ಏನು ಮಾಡಬೇಕು ಗೊತ್ತಾ? ಅಲ್ಲಿ ಸಮುವೇಲ್ ಹೇಳ್ತಾನಲ್ಲ, ನಮ್ಮನ್ನು ಇದುವರೆಗೂ ದೇವರು ನಡೆಸುತ್ತಾ ಬಂದಿದ್ದಕ್ಕೋಸ್ಕರ ಎಬಿನೇಜರ್ ಅಂತೇಳಿ ಹೆಸರಿಟ್ಟಿದ್ದಾನೆ. ಯಾಕೆ ಅಲ್ಲೇ ಹೆಸರಿಡಬೇಕಾಗಿತ್ತಂದರೆ, ನಾವು ವಾಕ್ಯ ನೋಡೋದಾದರೆ ಪ್ರೀತಿ ಉಳ್ಳ ದೇವ ಚಂದ್ರೆ, ನಾವು ಆ 7ನೇ ಅಧ್ಯಾಯದಲ್ಲಿ ಒಂದು ಸನ್ನಿವೇಶ ನಡೆಯುತ್ತೆ. ಇಸ್ರಾಯೇಲರಿಗೆ ಗಮನಿಸಿ ಪ್ರೀತಿ ಉಳ್ಳ ದೇವ ಚಂದ್ರೆ, ಒಂದು ಆಪತ್ತು ಉಂಟಾಗಿತ್ತು. ಯಾರಿಗೆ ಆಪತ್ತು? ಇಸ್ರಾಯೇಲರಿಗೆ. ಫಿಲಿಸ್ತಿಯರ್ ಅನ್ನುವಂಥ ಶತ್ರು ಸಮೂಹ
ಇಸ್ರಾಯೇಲರನ್ನ ಈ 1ನೇ ಸಮುವೇಲ 4ನೇ ಅಧ್ಯಾಯದಲ್ಲಿ ಗಮನಿಸ್ರಿ, 4,000 ಜನರನ್ನ ಸಾಯಿಸಿಬಿಟ್ಟಿರ್ತಾರೆ. ಎಷ್ಟು ಸಾವಿರ ಜನರನ್ನ ಮಾತಾಡ್ರಿ, ಎಷ್ಟು ಸಾವಿರ ಜನರನ್ನ. ಈಗ ಒಂದು ಮಾತು ಹೇಳ್ತೀನಿ, ನಮ್ಮನ್ನು ಯಾರಾದರೂ ಭಯಪಡಿಸಿದ್ರೆ ಅವ್ರು ನೋಡಿ ಇನ್ನೂ ಭಯಪಡ್ತೀವ, ಧೈರ್ಯವಾಗಿ ಮುಂದೆ ಹೋಗ್ತೀವ? ಭಯಪಡಿಸಿದ್ರೆ ಭಯಪಡ್ತೀವಲ್ಲ. ಆಲ್ರೆಡಿ 4,000 ಜನರನ್ನ, ದೇವರ ಮಕ್ಕಳ ಇಸ್ರಾಯೇಲ್ ಜನರನ್ನ ಸಾಯಿಸಿದ್ದಾರೆ. ಈಗ ಆ ಭಯದಲ್ಲಿ ಇಸ್ರಾಯೇಲ್ ಜನರಿದ್ದಾರೆ. ಅಯ್ಯೋ, ಫಿಲಿಸ್ತೀನ್ ಹತ್ರ ಯುದ್ಧಕ್ಕೆ ಹೋದ್ರೆ ಫಿಲಿಸ್ತೀನ್ ನಮ್ಮನ್ನು ಸಾಯಿಸ್ತಾರೆ ಅಂತೇಳಿ ಭಯಪಡುತ್ತಿರುವಾಗ ಗಮನಿಸ್ರಿ, ಆ ಭಯದಲ್ಲೇ ಇವರಿದ್ದಾರೆ. ಫಿಲಿಸ್ತೀಯರು ಅವ್ರನ್ನ ಕುಗ್ಗಿಸೋದಕ್ಕೆ, ಅವ್ರನ್ನ ಸಾಯಿಸೋದಕ್ಕೆ, ಅವ್ರನ್ನ ಹಿಂಸಿಸುವುದಕ್ಕೆ ಬರುತ್ತಿರುವಾಗ ಇಸ್ರಾಯೇಲ್ ಒಂದೇ ತಿಳ್ಕೊಂಡ್ರು, ನನಗೆ ಮನುಷ್ಯರ ಸಹಾಯ ಬೇಡ. ಹಲ್ಲೆಲೂಯಾ. ಯಾರ ಸಹಾಯ ಬೇಡ? ನನಗೆ ಮನುಷ್ಯರ ಸಹಾಯ ಬೇಡ. ಯಾರ ಸಹಾಯ ಬೇಕಂದ್ರೆ ನಮ್ಮನ್ನು ಉಂಟು ಮಾಡಿದ ದೇವರ ಸಹಾಯ ಬೇಕಂತೇಳಿ ಅವರೆಲ್ಲರೂ ಕೂಡ ಸಮುವೇಲ್ ಬಳಿಗೆ ಬಂದರು. ಯಾರ ಬಳಿಗೆ ಬಂದರು? ಯಾರ ಬಳಿಗೆ ಬಂದರು ಹೇಳ್ರಿ? ಸಮುವೇಲ್ ಬಳಿಗೆ ಬಂದರು. ಪ್ರವಾದಿಯಾದ ಸಮುವೇಲ್ ಬಳಿಗೆ, ಯಾಜಕನಾದ ಸಮುವೇಲ್ ಬಳಿಗೆ, ದರ್ಶನಗಳನ್ನು ಕಾಣುವಂಥ ಸಮುವೇಲ್ ಬಳಿಗೆ ಬಂದರು. ಯಾವಾಗಾದರೆ ಬಂದರೋ ಅಲ್ಲಿ ಆಗಿದ್ದ ಘಟನೆ ಒಂದೇ. ಸಮುವೇಲ್ ಹೇಳ್ದ, ನೀವು ದೇವರಿಗೆ ವಿರುದ್ಧವಾಗಿ ಜೀವಿಸಿದ್ರಿ ಅಂದ. ನೀವು ಈ ಥರ ತಪ್ಪು ಮಾಡಿದ್ರಿ ಅಂದಾಗ, ಹೌದು ನಾವು ಮಾಡಿದ್ದೇವೆ ಅಂತೇಳಿ ಒಪ್ಪಿಕೊಂಡ್ರು. ಒಪ್ಪಿಕೊಂಡ ಮೇಲೆ ಅವ್ರು ಏನು ಮಾಡಿದಂದ್ರೆ, ಪ್ರೀತಿ ಉಳ್ಳ ದೇವಚಂದ್ರೆ, ಆ ತಪ್ಪನ್ನು ಒಪ್ಪಿಕೊಂಡು ಉಪವಾಸ ಮಾಡಿದ್ರು. ಅವ್ರು ಏನು ಮಾಡಿದ್ರಲ್ರಿ? ಉಪವಾಸ ಮಾಡ್ತಾ ಅವರು ದೇವರಿಗೆ ಇಷ್ಟ ಇಲ್ಲದ ಎಲ್ಲ ವಿಗ್ರಹಾರಾಧನೆಯನ್ನು ತೆಗೆದುಬಿಟ್ರು. ಅವರು ಇನ್ನು ಬೇಡ, ನಮಗೆ ನಮ್ಮನ್ನು ರಕ್ಷಿಸಲಾರ್ದ ದೇವ್ರು ಯಾಕೆ ನಮಗೆ? ಅಯ್ಯ, ನೀನೊಬ್ಬಾತ ನಮ್ಮನ್ನು ರಕ್ಷಿಸುವನಂತೇಳಿ ಅವರು ಯಾವಾಗಾದರೆ ದೇವರ ಸಮ್ಮುಖದಲ್ಲಿ ಉಪವಾಸ ಪ್ರಾರ್ಥನೆ ಮಾಡಿದ್ರೋ ಫಿಲಿಸ್ಟಿಯರಿಗೆ ಗೊತ್ತಾಯಿತು ಇಲ್ಲಿ ಇಸ್ರಾಯೇಲ್ಯರಿದ್ದಾರೆ ಅಂತೇಳಿ. ಯಾವಾಗಾದರೆ ಗೊತ್ತಾಯಿತೋ ಫಿಲಿಸ್ಟಿಯರು ಯುದ್ಧ ಮಾಡೋದಕ್ಕೆ ಬಂದುಬಿಟ್ರು. ಹಲ್ಲೆಲೂಯ. ಇವರು ಉಪವಾಸದಲ್ಲಿದ್ದಾರೆ, ಅವರು ಯುದ್ಧ ಮಾಡೋದಕ್ಕೆ ಬರ್ತಾರೆ. ಈಗ ಊಟ ಮಾಡಿದವನಿಗೆ ಬಲ ಇರುತ್ತಾ? ಊಟ ಮಾಡದೇ ಇರುವವನಿಗೆ ಬಲ ಇರುತ್ತಾ? ಊಟ ಮಾಡಿದವನಿಗೆ ಬಲ ಇರುತ್ತೆ, ಊಟ ಮಾಡದೇ ಇರುವವನಿಗೆ ಬಲ ಇರಲ್ಲ. ಈಗ ಆಲ್ರೆಡಿ 4,000 ಜನ ಸತ್ತೋಗಿದ್ದಾರೆ ಇವ್ರ ಕಡೆಯವರು, ಇಸ್ರಾಯೇಲ್ ಕಡೆಯವರು. ಭಯದಲ್ಲಿದ್ದಾರೆ, ಯುದ್ಧಕ್ಕೆ ಹೋದರೆ ಸೋಲ್ತೀವಂತ ಭಯದಲ್ಲಿದ್ದಾರೆ. ಆದರೆ ಆ ಭಯದಲ್ಲಿರುವಂಥ ಅವರು ದೇವರ ಸಮ್ಮುಖದಲ್ಲಿ ಕೂತುಕೊಂಡು ತಮ್ಮ ತಪ್ಪುಗಳೆಲ್ಲ ಒಪ್ಪಿಕೊಂಡು ದೇವರಿಗೆ ಇಷ್ಟವಿಲ್ಲದ ಎಲ್ಲ ವಿಗ್ರಹಗಳನ್ನು ತೆಗೆದುಹಾಕಿ ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭಿಸಿದರು. ಗಮನಿಸ್ರಿ, ಫಿಲಿಸ್ಟಿಯರು ಅವ್ರನ್ನ ನಾಶ ಮಾಡೋದಕ್ಕೆ ಬರುತ್ತಿರುವಾಗ ಏನಾಯ್ತು ಗೊತ್ತಾ? ದೇವರು ಹೇಳ್ದ, ನಡ್ರಿ ಯುದ್ಧಕ್ಕೆ ಅಂದ. ಹಲ್ಲೆಲೂಯ. ಉಪವಾಸರನ್ನ ಯುದ್ಧಕ್ಕೆ ಕಳಿಸಿದ, ನಡಿ ಯುದ್ಧಕ್ಕೆ ಅಂದ. ಯಾವಾಗಾದ್ರೂ ಅವ್ರು ಯುದ್ಧಕ್ಕೆ ಹೋಗ್ಯಾರ, ಅಲ್ಲಿಗೆ ಅವ್ರು ಯುದ್ಧಕ್ಕೆ ಹೋಗಿ ಕತ್ತಿ ಹಿಡ್ಕೊಳ್ಳೋಕೆ ಕೂಡ ಶಕ್ತಿ ಐತಲ್ಲ ಗೊತ್ತಿಲ್ಲ ಅವರಿಗೆ. ಯುದ್ಧಕ್ಕೆ ಹೋಗಿದ್ದಾರೆ. ಹೋಗ್ತಾ 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 ಇರಲಿಕ್ಕೆ ಫಿಲಿಸ್ಟಿಯರ ದಂಡ ಅವ್ರ ಮೇಲೆ ಬಂದ ಮೇಲೆ ಆಗಿದ್ದ ಘಟನೆ ಒಂದೇ. ದೇವ್ರೇನು ಮಾಡ್ದೆ ಗೊತ್ತಾ? ಇಸ್ರಾಯೇಲರೇ ಸ್ವಲ್ಪ ಸೈಲೆಂಟ್ ಆಗಿರಿ ನೀವು ಅಂತೇಳಿ. ಗಮನಿಸ್ರಿ, ಯಾವಾಗಾದರೆ ಯುದ್ಧ ಪ್ರಾರಂಭವಾಗ್ತೋ ಆಕಾಶದಲ್ಲಿ ಗುಡುಗು ಮಿಂಚು ಬಂದುಬಿಡ್ತು. ಆಮೇನ್. ಮಧ್ಯಾಹ್ನ ಟೈಮಲ್ಲಿ ಕತ್ಲಾಗ್ಬಿಡ್ತು. ಆದಾಗ ಅವ್ರು ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಎಲ್ಲ ಫಿಲಿಸ್ಟಿಯರು ಸೋತು ಬೆನ್ನು ತೋರಿಸಿ ಓಡಿ ಹೋಗುವಂತೆ ದೇವರು ಅವತ್ತು ಆಕಾಶದಿಂದಲೇ ಅವ್ರಿಗೆ ಉತ್ತರ ಕೊಟ್ಟನು. ಆಮೇನ್. ಹಲ್ಲೆಲೂಯ. ಈ ವಾಕ್ಯ ಕೇಳುವ ನಾವು ನೀವು ತಿಳ್ಕೊಡ್ರಿ, ಯಾವಾಗಾದರೆ ದೇವರ ಸಹಾಯ ಬೇಕಂತ ನಾವು ಆತನ ಬಳ್ಳಿಗೆ ಬಂದು ದೇವರಿಗೆ ಇಷ್ಟವಿಲ್ಲದ ನಾವು ತೆಗೆದುಹಾಕುತ್ತೇವೋ, ದೇವರಿಗೆ ಇಷ್ಟವಿದ್ದದನ್ನು ನಾವು ಮಾಡುತ್ತೇವೋ, ಆಗ ದೇವರು ನಮ್ಮ ಪಕ್ಷವಾಗಿರುತ್ತಾನೆ. ಆಮೇನ್. ಇದುವರೆಗೂ ನಡೆಸಿದ ದೇವರು ನಮ್ಮ ಸಂತತಿಯನ್ನು ಕೂಡ ದೇವರು ನಡೆಸುತ್ತಾನೆ. ಆಮೇನ್. ಹಲ್ಲೆಲೂಯ. ಹಲ್ಲೆಲೂಯ. ನಮ್ಮನ್ನು ಯಾರು ಬಿಟ್ಟರು, ಯಾರೇ ಕೈ ಹಿಡಿದು ನಡೆಸದೇ ಇದ್ರೂ ಕೂಡ ತಿಳ್ಕೊಳ್ರಿ, ದೇವರು ನಮ್ಮನ್ನು ಕೈ ಹಿಡಿದು ನಡೆಸಬೇಕಂದ್ರೆ ದೇವರಿಗೆ ಇಷ್ಟವುಳ್ಳ ಕಾರ್ಯವನ್ನು ನಾವು ಮಾಡಬೇಕು. ಆಮೇನ್. ಹಲ್ಲೆಲೂಯ. ಆ ಎಲ್ಲ ಇಸ್ರಾಯೇಲ್ರು ಗಮನಿಸ್ರಿ, ಪ್ರಾರ್ಥನೆ ಮಾಡಿ ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡ್ರು. ಬಲಿಷ್ಠವಾದ ಫಿಲಿಸ್ಟಿಯರನ್ನು ದೇವರು ಆಕಾಶದಿಂದಲೇ ಅವರಿಗೆ ಸೋಲುವಂತೆ ಉತ್ತರ ಕೊಟ್ಟನು. ಆಮೇನ್. ಹಲ್ಲೆಲೂಯ. ಹೌದ್ರಿ, ಈ ಇಸ್ರಾಯೇಲಿಗೆ ಏನು ಮಾಡೋಕ್ಕಾಗ್ತಾ ಇಲ್ಲ, ಆದರೆ ಇವರು ಪಕ್ಷವಾಗಿ ದೇವರಿದ್ದ. ಆಮೇನ್. ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಕೆಲವು ಸಾರಿ ಪರಿಸ್ಥಿತಿಗಳು ಬದಲಾಗೋದಿಲ್ಲ ಅಂತ ಕಾಣ್ತವೆ. ಆದರೆ ಒಂದು ಮಾತು ಹೇಳ್ತೀನಿ, ದೇವರ ಸಹಾಯ ಇದ್ದರೆ ಸಾಕು, ಪ್ರತಿ ಪರಿಸ್ಥಿತಿಗಳು ಬದಲಾಗುತ್ತವೆ. ನಮ್ಮ ಜೀವಿತದಲ್ಲಿ ಏನಾಗುತ್ತೆ ಹೇಳ್ರಿ? ಅದ್ಭುತಗಳನ್ನು ನೋಡುತ್ತೇವೆ. ಆಮೇನ್. ಅದಕ್ಕೋಸ್ಕರ ನಿನಗೆ ನನಗೆ ದೇವರ ಸಹಾಯ ಬರಬೇಕಂದ್ರೆ ಪ್ರಾರ್ಥನೆ ಮಾಡಬೇಕು. ಆಮೇನ್. ಹೆಂಗೆ?
ಮನಪೂರ್ವಕವಾಗಿ. ಹಲ್ಲೆಲೂಯಾ. ನೀವು ಬೇಕಾದ್ರೆ 7ನೇ ಅಧ್ಯಾಯ 1ನೇ ಸಮಯದಲ್ಲಿ 7ನೇ ಅಧ್ಯಾಯ ಎಲ್ಲ ಓದ್ಕೊಂತ ಹೋಗ್ರಿ. ಅವ್ರು ಮಾಡಿದ ಪ್ರಾರ್ಥನೆ, ಅವ್ರು ಪಟ್ಟಂತ ಪಾಪ, ಅವರು ತೋರಿಸಿದ ವಿಧೇಯತೆ ಅಲ್ಲಿ ಅವರಿಗೆ ಜಯವನ್ನು ಬರುವಂತೆ ಮಾಡಿತ್ತು. ಆಮೇನ್. ಅದೇ ರೀತಿಯಲ್ಲಿ ನಾವು ನೀವೆಲ್ಲರೂ ಕೂಡ ಏನು ಮಾಡಿ ಹೇಳ್ರಿ, ಪ್ರಾರ್ಥನೆ ಮಾಡೋಣ. ಆಮೇನ್. ದೇವರ ಸಹಾಯ ಹೆಂಗೆ ಬೇಕಾದರೂ ಬರುತ್ತೆ. ಆಮೇನ್. ಹಲ್ಲೆಲೂಯಾ. ಹೆಂಗೆ ಬೇಕಾದರೂ ಬರುತ್ತೆ. ನಾವು ಅನ್ಕೊತೀವಿ ಈ ದಾರಿಯಿಂದ ದೇವರ ಸಹಾಯ ಹಿಂಗಲ್ಲ, ಮೇಲಿಂದ ಕೂಡ ಕಳಿಸಿಬಿಡ್ತಾನೆ ದೇವರು ಸಹಾಯ. ಇವರಿಂದ ನನಗೆ ಸಹಾಯ, ಇವರಿಂದಲ್ಲ, ಹೆಂಗೆ ಬೇಕಾದರೂ ದೇವರು ಸಹಾಯ ಕಳಿಸುತ್ತಾನೆ. ಆಮೇನ್. ಆತನ ಸಹಾಯ ನಾವು ಊಹೆ ಮಾಡಿಕೊಳ್ಳಲ್ಲ, ಆ ರೀತಿ ದೇವರು ನಮಗೆ ಸಹಾಯ ಮಾಡುತ್ತಾನೆ. ಅದಕ್ಕೋಸ್ಕರ ಆತನ ಹೆಸರೇನು ಹೇಳ್ರಿ, ಎಬಿನೇಸರ್. ಎಲ್ಲರಿ ಆತನ ಹೆಸರೇನು ಅಂದರೆ ಅರ್ಥ ಏನು? ಸಹಾಯಕನು. ಹಲ್ಲೆಲೂಯಾ. ಪ್ರತಿ ಸಂದರ್ಭದಲ್ಲಿ ಸಹಾಯಕನಾಗಿರುತ್ತಾನೆ. ಪ್ರತಿ ಸಂದರ್ಭದಲ್ಲಿ ದೇವರು ಏನಾಗಿರ್ತಾನೆ, ನಮಗೆ ಸಹಾಯಕನಾಗಿರ್ತಾನೆ. ಪ್ರಾರ್ಥನೆ ಬಿಡಬಾರ್ದು. ನಾವೇನು ಬಿಡಬಾರ್ದು ಹೇಳ್ರಿ, ಪ್ರಾರ್ಥನೆ ಬಿಡಬಾರ್ದು. ಹಲ್ಲೆಲೂಯಾ. ನಾವು ಎಲ್ಲಿಗೋ ಹೋಗಿ ಅಲ್ಲಿ 1 ಗಂಟೆ ಪ್ರಾರ್ಥನೆ ಮಾಡ್ಕೊಂಬರೋದಲ್ಲ, ನಾವು ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಾನೆ ಇರಬೇಕು, ಪ್ರಾರ್ಥನೆ ಮಾಡ್ತಾನೆ ಇರಬೇಕು, ಪ್ರಾರ್ಥನೆ ಮಾಡ್ತಾನೆ ಇರಬೇಕು. ಕೆಲವೊಬ್ರು ನೋಡ್ರಿ, ಎಲ್ಲೋ ಮೀಟಿಂಗ್ ಐತೆ ಅಂತೇಳಿ ಅಲ್ಲಿ ಹೋಗಿ ಪ್ರಾರ್ಥನೆ ಮುಗಿಸ್ಕೊಂಬರ್ತಾರ. ನಾನು ಹೋಗೋದು ತಪ್ಪಂತೇಳಲ್ಲ, ಬಟ್ ಆದರೆ ಅದೇ ಸೀಮಿತ ಆಗಿರಬಾರ್ದು. ನಾವು ಪ್ರಾರ್ಥನೆ ಮನೆಯಲ್ಲಿ ಮಾಡ್ತಾ ಇರಬೇಕು. ಹಲ್ಲೆಲೂಯಾ. ಪ್ರಾರ್ಥನೆಗೆ ಅಡ್ಡಿಯಾಗಿತ್ತು ಎಲ್ಲಿ? ಶದ್ರಕ್, ಮಿಶೇಕ್, ಅಬೇದ್ನೆಗೋನಂತ 3 ಯವ್ವನಸ್ಥರು ಪ್ರಾರ್ಥನೆ ಮಾಡುತ್ತಿರುವಾಗ, ದೇವರಿಗೆ ಭಕ್ತಿ ಮಾಡುತ್ತಿರುವಾಗ ಅವರಿಗೆ ಪ್ರಾರ್ಥನೆ ಮಾಡಬಾರ್ದು, ಇನ್ನು ಬೇರೆ ದೇವರಿಗೆ ನೀವು ಅಡ್ಡ ಬೀಳಬಾರ್ದು ಅಂತೇಳಿ ಆಜ್ಞೆ ಬಂತು. ನೀವು ಪ್ರತಿಮೆಗೆ ಅಡ್ಡ ಬೀಳಬೇಕು. ಹಲ್ಲೆಲೂಯಾ ಅಂಥೇಳಿ ಆಜ್ಞೆ ಬಂದಾಗ ಇವ್ರು ಏನು ಮಾಡಿದೆ ಹೇಳ್ರಿ, ನೀನು ಏನೇ ಮಾಡು ಪ್ರಾರ್ಥನೆ ಮಾಡಕ್ಕಲ್ಲ, ಮತ್ತು ಈ ಪ್ರತಿಮೆಗೆ ನಾವು ಅಡ್ಡ ಬೀಳಲ್ಲ, ನೀನು ಬೇಕಾದ ಮಾಡಿ ರಾಜ ಅಂದರು. ತಗೊಂಡೋಗಿ ಏನು ಮಾಡಿದೆ ಹೇಳ್ರಿ, ಕೊಬ್ಬು ಜಾಸ್ತಿ ಬರಂತೇಳಿ ಇಲ್ಲಿಗೆ ಹಾಕಿದ, ಬೆಂಕಿಗೆ ಹಾಕಿದ. 7ರಷ್ಟು ಊರಿಗೆ ಬೆಂಕಿ ಒಳಗೆ ಸುಟ್ರ ಅವರು. ಶದ್ರಕ್, ಮಿಶೇಕ್, ಅಬೇದ್ನೆಗೋ ಬೆಂಕಿಯಲ್ಲಿ ಸುಟ್ರ ಅವರು. ಯಾಕೆ ಸುಡಲಿಲ್ಲ? ಅವರು 3 ಜೊತೆ ಇನ್ನೊಬ್ಬರು ಇದ್ರಂತೆ. ಹಲ್ಲೆಲೂಯಾ. ತೆಗಿತಿರೋ ವಾಕ್ಯನ, ಓದ್ತಿರೋ ವಾಕ್ಯನ, ತೆಗಿರೋ ವಾಕ್ಯ ಓದೋಣ. ದಾನಿಯೇಲ 3ನೇ ಅಧ್ಯಾಯ 25ನೇ ವಚನ ಓದ್ರಿ ಬೇಗ. ಅದಕ್ಕೆ ಅವನು, ಈಗೋ ಕಟ್ಟಿಲ್ಲದ 4 ನೋಡುತ್ತೇನೆ, ಸಾಕು. ಹಲ್ಲೆಲೂಯಾ. ಹಾಕಿದ್ದು 3, ಕಟ್ಟಿ ಹಾಕಿದ್ದು 3, ಇಲ್ಲಿ ಏನು 4 ಜನ ಇದ್ದಾರೆ ಅಂದರೆ ಆತನೇ ಸಹಾಯಕನು. ಹಲ್ಲೆಲೂಯಾ. ಬೆಂಕಿಯಲ್ಲಿದ್ದರೂ ಕೂಡ ಗಮನಿಸಿದ್ರೆ ದೇವರು ಕೈ ಬಿಟ್ಟಿಲ್ಲ ಅವ್ರನ್ನ. ಆಮೇನ್. ಯಾಕಂದರೆ ಪ್ರಾರ್ಥನೆ ಮಾಡುವವ್ರನ್ನ ಎಂದಿಗೂ ದೇವರು ಕೈ ಬಿಡೋದಿಲ್ಲ. ಹಲ್ಲೆಲೂಯಾ. ಅಲ್ಲಿ ರಾಜನು ಹೇಳ್ತಾನಲ್ಲ, ಅದಕ್ಕೆ ಅವನು, ಈಗೋ ಕಟ್ಟಿಲ್ಲದ 4 ನೋಡುತ್ತೇನೆ, ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ, ಅವರಿಗೆ ಯಾವ ಹಾನಿಯೂ ಇಲ್ಲ. 4ನೇಯವನ ರೂಪವು ದೇವಕುಮಾರನ ರೂಪದಂತಿದೆ ಎಂದು ಹೇಳಿ. ಹಲ್ಲೆಲೂಯಾ. ಅಂದರೆ ಹೇಳಿದನು. ಆಮೇನ್. ಅಂದರೆ ಅರ್ಥ ಮಾಡಿರಿ, ನಾವು ಎಂಥ ಪರಿಸ್ಥಿತಿಯಲ್ಲಿದ್ದರೂ ಕೂಡ, ನಾವು ಕಣ್ಣೀರಲ್ಲಿದ್ದರೂ, ಹೋರಾಟದಲ್ಲಿದ್ದರೂ, ಅಗ್ನಿ ಅನ್ನುವಂಥ ಪರಿಸ್ಥಿತಿಯಲ್ಲಿ ಹಾದು ಹೋದರೂ, ಪ್ರಾರ್ಥನೆ ಮಾಡುವವನ ಜೊತೆಯಲ್ಲಿ ಸಹಾಯಕನಾದ ದೇವಕುಮಾರನು ಇರುತ್ತಾನೆ. ಆಮೇನ್. ಆ ಸಹಾಯವು ನಮ್ಮ ಜೀವಿತದಲ್ಲಿ ಪ್ರತಿ ವಿಷಯದಲ್ಲಿ ಬಿಡುಗಡೆಯನ್ನು ಕೊಡುತ್ತದೆ. ಆಮೇನ್. ಇಲ್ಲಿ ಶದ್ರಕ್, ಮಿಶೇಕ್, ಅಬೇದ್ನೆಗೋ ಅವರ ಜೀವಿತದಲ್ಲಿ ದೇವರು ಬಿಡುಗಡೆ ಕೊಟ್ಟ. ಆಮೇನ್. ಅವರು ಬೆಂಕಿಯಲ್ಲಿ 7ರಷ್ಟು ಉರಿಯುವ ಬೆಂಕಿಯೊಳಗೆ ಇದ್ದಾರೆ, ಆದರೆ ದೇವರು ಅವರ ಪಕ್ಷವಾಗಿದ್ದುಕೊಂಡು ಯಾವ ಹಾನಿಯು ಅವರಿಗೆ ಆಗದಂತೆ ದೇವರು ಭದ್ರತೆಯನ್ನು ಕೊಡುವುದು ಮಾತ್ರವಲ್ಲದೆ, ಆ ಬೆಂಕಿಯೊಳಗೆ ಯಾರಾದರೂ ಹಾಕಿದ್ರೋ ಅವರ ಮೂಲಕವೇ ದೇವರು ತಿರುಗಿ ಮೇಲೆತ್ತುವಂತೆ ಕಾರ್ಯ ಮಾಡಿದನು. ಆಮೇನ್. ಹಲ್ಲೆಲೂಯಾ. ಅದು ದೇವರ ಸಹಾಯ. ಹಲ್ಲೆಲೂಯಾ. ಹಿಂಗಿರ್ಬೇಕಾ ಸಹಾಯ? ಅಥವಾ ಮನುಷ್ಯರು ನೋಡ್ರಿ ಹೇಳ್ಬೋದು ಬಂದು, ರಾಜ ಯಾಕಾಗ್ತೀಯಪ್ಪ, ಅವರು ಭಾಳ ಒಳ್ಳೆಯವರು, ಭಾಳ ಭಕ್ತಿವಂತರು, ಅವ್ರನ್ನ ಯಾಕೆ ಹಾಕ್ತೀಯ ಅಂದರೆ, ಏಯ್ ನೋರು ಉಯ್ರ ಅಂತೇಳಿ ತಗೊಂಡೇ ಹಾಕ್ತಿರು. ಮನುಷ್ಯರು ಹೇಳಿದ್ರೆ ಕೇಳಲ್ಲಲ್ಲಿ, ದೇವಡೇ ಸಪ್ಪಲ್ಲ ಕಡ. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾನು ಹೇಳೋದಲ್ಲ, ಮಾಡಿ ತೋರಿಸ್ತಂದ ದೇವರು. ಆಮೇನ್. ಭಾಳ ಜನರಿಗೆ ಹೇಳ್ತಾರೆ ದೇವರು ಮಾಡುತ್ತಾನೆ. ಆಮೇನ್. ಎಲ್ಲಡ್ರಿ, ದೇವರು ಮಾಡುತ್ತಾನೆ, ಮನುಷ್ಯರು ಮಾತನಾಡುತ್ತಾರೆ. ಹಲ್ಲೆಲೂಯಾ. ಹಾಂ, ಹೆಂಗೆ ಮಾಡ್ತಾನೆ ಗೊತ್ತಾ? ಶದ್ರಕ್, ಮಿಶೇಕ್, ಅಬೇದ್ನೆಗೋರದು ಇವತ್ತು ನೀನು ನಾನು ಮಾತಾಡ್ತಾ ಇದೀವಲ್ಲ, ಯಾಕೆ ಮಾಡ್ಯಾನಂದರೆ ದೇವರು ಅವ್ರ ಸಂಗಡ ಇದ್ದ. ಎಲ್ಲಿ? ಮನೆಗೆಲ್ಲಮ್ಮ. ಕೆಲವೊಬ್ರು ಹೇಳ್ತಿರ್ತಾರೆ, ನಂದು ಸಣ್ಣ ಮನೆ, ನಂದು ಬಾಡಿಗೆ ಮನೆ, ನನ್ನ ಕಷ್ಟ ಪರಿಸ್ಥಿತಿ, ನನ್ನ ಹತ್ರ ನಮ್ಮ ಸ್ವಂತದವರೇ ಬರ್ತಾ ಇಲ್ಲ, ಇನ್ನು ದೇವರು ಬರ್ತಾನೆ ಅನ್ಕೊತೀವಿ. ಒಂದು ಮಾತು ಹೇಳ್ತೀನಿ, ಅವರು ಬೆಂಕಿಯಲ್ಲಿದ್ದಾಗೆ ದೇವರು ಬಿಟ್ಟಿಲ್ಲ. ನಾವೆಲ್ಲಿದ್ದರೂ ದೇವ್ರು ನಮ್ಮನ್ನು ಬಿಡ್ತಾನ?
ಬಿಡೋದಿಲ್ಲ. ಆಮೇನ್. ನಮ್ಮ ಬಳಿಗೆ ದೇವರು ಬರುತ್ತಾನೆ. ಹಲ್ಲೆಲೂಯಾ. ಬಂದು ಏನು ಮಾಡ್ತಾನೆ ಆತನು? ಸಹಾಯವನ್ನು ಮಾಡುತ್ತಾನೆ. ಹಲ್ಲೆಲೂಯಾ. ಎಂಥ ಸಹಾಯ? ಮನುಷ್ಯರು ಆಶ್ಚರ್ಯ ಪಡುವಂತೆ, ನಮ್ಮ ಜೀವಿತ ನಾವೇ ನೋಡಿ ಬೆರಗಾಗುವಂತೆ ಅಂಥ ರೀತಿಯಲ್ಲಿ ದೇವರು ನಮಗೆ ಸಹಾಯ ಮಾಡಿ ಆಶೀರ್ವಾದ ಮಾಡುತ್ತಾನೆ. ಆಮೇನ್. ಅದಕ್ಕೋಸ್ಕರ ಇನ್ಮೇಲೆ ನಾವೆಲ್ಲರೂ ಕೂಡ ದೇವರಿಗೆ ಇಷ್ಟವಿಲ್ಲದು ತೆಗೆದು ಬಿಡೋಣ. ಆಮೇನ್. ಯಾಕಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದು ಏನೇನು ಬಿಡಬೇಕಂತೇಳಿ ನೀವು ಓದಿ ಮನೆಯಲ್ಲಿದ್ದಾಗ ಓದ್ಕೊಳ್ರಿ. ಅವರು ವಿಗ್ರಹಾರಾಧನೆ ಬಿಟ್ಟರು, ಅಂದರೆ ದೇವರಿಗೆ ಇಷ್ಟವಿಲ್ಲದೆಲ್ಲವೂ ಬಿಟ್ಟರು, ಉಪವಾಸ ಮಾಡಿದ್ರು, ಪಶ್ಚಾತ್ತಾಪ ಪಟ್ಟರು. ದೇವರವ್ರ ಪಕ್ಷವಾಗಿದ್ದು ಸಹಾಯ ಮಾಡಿದನು. ಆ ಸಹಾಯವೇ ಸಮುವೇಲ್ ಏನು ಮಾಡ್ತಾನೆ ಗೊತ್ತಾ? ಆ ಕಲ್ಲನ್ನು ತೆಗೆದುಕೊಂಡು ಇಡ್ತಾನೆ. ಇದುವರೆಗೂ ದೇವರು ನಮಗೆ ಸಹಾಯ ಮಾಡಿದ್ದನಂತೇಳಿ ಎಬೆನೇಜರ್ ಎಂದು ಹೆಸರು ಇಡುತ್ತಾನೆ. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ಕೂಡ ಆ ಸಹಾಯಕನಿರಬೇಕಂದ್ರೆ ಪರಿಶುದ್ಧವಾಗಿಯೂ ಭಕ್ತಿಕರವಾಗಿಯೂ ಪ್ರಾರ್ಥನೆ ಮಾಡುತ್ತಾ ಮುಂದೆ ಸಾಗೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ಆಮೇನ್. ಎಲ್ಲರೂ ಕಣ್ಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರು ಕೂಡ ಕಣ್ಗಳು ಮುಚ್ಚಿದವರಾಗಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ, ನೀನು ನಂಬಿಗಸ್ತನಾಗಿರುವ ದೇವರು, ಅತ್ಯಧಿಕವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರು. ಅಯ್ಯ, ನೀನು ಇಲ್ಲದನ್ನು ಇರುವುದಾಗಿ ಕರೆಯುವ ದೇವರೇ, ಏಸಯ್ಯ, ಈ ಸಮಯದಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡಿ. ರಿಕಲಮ ಶತು ಮಮ ರಿಕಲರದ ಮಮ ಏಸಯ್ಯ. ಹಲ್ಲೆಲೂಯಾ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋಣ. ಸ್ತೋತ್ರಂ 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 ಸ್ತೋತ್ರಂ. ಉನ್ನತನಾಗಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ಮಹೋನ್ನತನಾಗಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ, ಇಲ್ಲದನ್ನು ಇರುವುದಾಗಿ ಕರೆಯುವ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ಬಲವಂತನೇ, ನಿನಗೆ ಸ್ತೋತ್ರ ದೇವರೇ. ಯೇಸುವೇ ರಿಕಲನ ಶತೋರನನ. ಹಾಲೆಲೂಯಾ ಹಾಲೆಲೂಯಾ. ರಿಕಲ ಮಮ ಮಮ. ಎಲ್ಲರೂ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋಣ. ಉನ್ನತವಾದ ದೇವರಿಗೆ ಪ್ರಾರ್ಥನೆ ಮಾಡೋಣ. ಸಜೀವವುಳ್ಳ ದೇವರಿಗೆ ಪ್ರಾರ್ಥನೆ ಮಾಡೋಣ. ಸರ್ವಾಧಿಕಾರಿಯಾಗಿರುವ ದೇವರಿಗೆ ಪ್ರಾರ್ಥನೆ ಮಾಡೋಣ. ಸರ್ವಾಧಿಕಾರಿಯಾಗಿರುವ ದೇವರಿಗೆ ಪ್ರಾರ್ಥನೆ ಮಾಡೋಣ. ಸರ್ವಾಧಿಕಾರಿಯಾಗಿರುವ ದೇವರಿಗೆ ಪ್ರಾರ್ಥನೆ ಮಾಡೋಣ. ಅಯ್ಯ, ಎಬೆನೇಜರ್ ಆಗಿರುವ ದೇವರೇ, ನಮ್ಮ ಸಹಾಯಕನೇ, ನಿನಗೆ ಸ್ತೋತ್ರ. ರಿಕಲ ಮಮ ಮಮ ರಿಕಲ ಮಮ. ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಏಸಯ್ಯ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ರಿಕಲಮ ಶತು ರಿಕಲ. ಹಲ್ಲೆಲೂಯಾ. ಏಸಯ್ಯ. ಹಲ್ಲೆಲೂಯಾ. ಎಲ್ಲರೂ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋಣ. ಏಸಯ್ಯ, ನಿನಗೆ ಸ್ತೋತ್ರ. ಯೇಸುವೇ ಹಲ್ಲೆಲೂಯಾ. ಎಬೆನೇಜರೇ ಎಬೆನೇಜರೇ, ಇದುವರೆಗೂ ಸಹಾಯ ನೀನೇ. ಇದು
ಆರಾಧನೆ 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 ಎಬಿನೇಜರೇ ಎಬಿನೇಜರೇ ಇದುವರೆಗೂ ಸಹಾಯ ನೀನೇ ಎಬಿನೇಜರೇ ಅಯ್ಯ ಎಬಿನೇಜರ್ ಎಲ್ಲರೂ ಸೇರಿ ಇದುವರೆಗೂ ಸ್ತೋತ್ರ ನಿನ್ನ ಮೂಲ ಮನಸ್ಸಿನಿಂದ ಆರಾಧನೆ 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 ಯೇಸುವೇ ಆರಾಧನೆ ಆರಾಧನೆ ಯೇಸಯ್ಯ ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ಆರಾಧಿಸುವೆ ಇನ್ನೂ ಎಲ್ಲರೂ ಸೇನ ಪ್ರೀತಿಸುವೆ ಯೇಸುವೇ ನಿನ್ನ ಪೂರ್ಣ ಮನಸ್ಸಿನಿಂದ ಆರಾಧನೆ ಆರಾಧನೆ ಯೇಸುವೇ ಅಯ್ಯ ಆರಾಧನೆ 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 ಎಲ್ಲರೂ ಸೇರಿ ಸ್ವರಗಟ್ಟೆ ಆರಾಧನೆ 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 ಯೇಸುವೇ ಆರಾಧನೆ 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 ಸ್ತೋತ್ರ ಆರಾಧನೆ ಆರಾಧನೆ ಈಸಯ್ಯ ಆರಾಧನೆ 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 ಅಯ್ಯ ಆರಾಧನೆ ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೇ. ನೀನೇ ಆರಾಧನೆ ನಾಯಕನಾಗಿದ್ದುಕೊಂಡು ಎಲ್ಲ ವಿಷಯದಲ್ಲಿ ದೇವರು ನಡೆಸಿದ ಆತನು. ಹೌದು ದೇವರೇ, ಇದುವರೆಗೂ ನಮಗೆ ಸಹಾಯಕನಾಗಿ ನಮ್ಮನ್ನು ನಡೆಸಿದ ಆತನೇ ಎಬೆನೇಜರ್ ಆಗಿರುವ ದೇವರೇ, ನೀನೇ ನಮ್ಮನ್ನು ನಡೆಸುವ ಸಹಾಯಕನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವರೇ. ನೀನು ಜೊತೆಯಾಗಿದ್ದುಕೊಂಡು ನಡೆಸಿದಕ್ಕಾಗಿ ಸ್ತೋತ್ರ. ನೀನೇ ನಮ್ಮ ಸಹಾಯಕನಾಗಿದ್ದು ಪ್ರತಿದಿನ ನಮ್ಮನ್ನು ನಿನ್ನ ಸಹಾಯದ ಹಸ್ತದಿಂದ ದೇವರೇ ಕೊರತೆಗಳು ನೀಗಿಸುತ್ತಾ ಧೈರ್ಯವನ್ನು ಕೊಡುತ್ತಾ ಬಲಪಡಿಸಿ ನಡೆಸಿಕೊಂಡ ಬಂದ ವಿಧಾನಕ್ಕಾಗಿಯೇ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಎಲ್ಲ ವಿಷಯದಲ್ಲಿ ನೀನೊಬ್ಬ ಆತನಿಂದ ನಡೆಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾನೆ. ಇಲ್ಲಿಯವರೆಗೂ ನೀನಿದ್ದು ನಡೆಸಿದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತಾನೆ.
ವಾಕ್ಯಗಳ ಮೂಲಕ ಮಾತನಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಸಭೆಯಾಗಿ ಸೇರಿದವರೊಟ್ಟಿಗೂ ಮತ್ತು ದೇವರೇ ಆನ್ಲೈನ್ನಲ್ಲಿ ವಾಕ್ಯ ಕೇಳಿದ ಪ್ರತಿಯೊಬ್ಬರೊಟ್ಟಿಗೂ ಬಲಪಡಿಸಿ ನಡೆಸಿದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥಿಸಿ ಈ ಆರಾಧನೆ, ಈ ಪ್ರಾರ್ಥನೆ, ಈ ಪುನರುತ್ಥಾನ ಆರಾಧನೆ, ಈ ಕೂಟವನ್ನು ಕೈಗೆ ಸಮರ್ಪಿಸುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೆ ತಂದೆಯಾದ ದೇವರೇ, ಆಮೇನ್. ಎಲ್ಲರೂ ಆಮೇನ್, ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನನ್ಯತ ಸಹವಾಸವು ಈಗ ತಾನೇ ವಾಕ್ಯ ಕೇಳಿದ ಆರಾಧಿಸಿದ ನಮ್ಮೊಟ್ಟಿಗೂ ಪರಿಶುದ್ಧರೊಟ್ಟಿಗೂ ಸಭೆಯೊಟ್ಟಿಗೂ ಈಗಲೂ ಯಾವಾಗಲೂ ಸದಾ ಕಾಲವ ನೆಲೆಯಾಗಿರಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮೆಲ್ಲನ ಆಶೀರ್ವಾದ ಮಾಡಲಿ. ಮತ್ತೆ ಬುಧವಾರ ಶುಕ್ರವಾರ ಅಲ್ಲೇ ಪ್ರಾರ್ಥನೆ ಸ್ಟಾರ್ಟ್ ಆಗುತ್ತೆ ಹೊಸ ಚರ್ಚಲ್ಲಿ. ಬನ್ರಿ, ದೇವರನ್ನ ಆರಾಧಿಸೋಣ.